ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೋದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ನಿನ್ನೆ ತಿಳಿಸಿದಂತೆ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮ ಕಾಂಚನಃ. ಕೃಷ್ಣ ಪರಮಾತ್ಮ ಧ್ಯಾನ ಮಾಡುವ ಮುನ್ನ ಏನೆಲ್ಲ ಹೇಳಬೇಕು ಅಂತ, ಏನೆಲ್ಲ ಇರಬೇಕು ಅಂತಿದೆ ಅದನ್ನು ಪ್ರಸ್ತಾಪ ಮಾಡ್ತಾ ಬಂದ. ಈಗಲೂ ಅದರದ್ದು ಸ್ಪಷ್ಟೀಕರಣಕ್ಕೋಸ್ಕರ ಕೃಷ್ಣ ಹೇಳ್ತಾ ಇದ್ದಾನೆ. ನಿನ್ನೆ ಈ ಶ್ಲೋಕ ಸ್ವಲ್ಪ ಹೇಳಿದ್ದೆ. 9ನೇ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ದ? ಸುಹೃನ್ ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷು ಅಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಈ ಶ್ಲೋಕವನ್ನು ನಾವು ಚಿಂತನೆ ಮಾಡಲಿ ಅಂತಾನೆ ಕೃಷ್ಣ. ಭಗವಂತನ ಬಗ್ಗೆ ಸಮಬುದ್ಧಿ ನಮಗಿರಬೇಕು ಧ್ಯಾನ ಮಾಡುವ ಮುನ್ನ. ಸಮಬುದ್ಧಿ ಅಂದರೆ ಏನು ಅಂದಾಗ ಕೃಷ್ಣ ಬಿಡಿಸಿದ. ಸುಹೃತ್, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥ, ದ್ವೇಷಿ ಅಂತ ಕೃಷ್ಣ ಹೇಳುವಾಗ ಅಂದಿದ್ದಾನೆ. ಹಾಗೆ ಬಂಧು ಅಂತಾನೆ, ದ್ವೇಷ್ಯ ಬಂಧುಷು ಅಂತಂದಿದ್ದಾನೆ. ದ್ವೇಷ್ಯ ಬಂಧು. ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡಿಕೊಳ್ಳುವಾಗ ನಿನ್ನೆ ಸುಹೃತ್ ಅಂದರೆ ಯಾರು, ಮಿತ್ರ ಅಂದರೆ ಯಾರು, ಅರಿ ಅಂದರೆ ಯಾರು, ನಿನ್ನೆ ಅರಿ ಅನ್ನೋದು ಹೇಳಲಿಲ್ಲ. ಅರಿ ಅಂದರೆ ಯಾರು? ಸುಹೃತ್ ಅಂದರೆ ನಮ್ಮಿಂದ ಯಾವ ಉಪಕಾರ ಬಯಸದೆ ನಮಗೆ ಉಪಕಾರ ಮಾಡ್ತಿರ್ತಾನೆ ಅವನು ಸುಹೃತ್. ಮಿತ್ರ ಅಂದರೆ ನಮಗಾಗ್ತಾ ಇರುವಂತಹ ಕ್ಲೇಶವನ್ನು ಗಮನಿಸಿ ನಮಗೆ ಉಪಕಾರ ಮಾಡ್ತಾನಲ್ಲ, ಅಲ್ಲಿದ ರಕ್ಷಣೆ ಮಾಡ್ತಾನಲ್ಲ ಕ್ಲೇಶದಿಂದ, ಅವನು ಮಿತ್ರ. ಅರಿ ಅಂದರೆ ನಮ್ಮನ್ನೇ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾನೆ, ಅವನು ಅರಿ. ಮಧ್ಯಸ್ಥ ಅಂದರೆ, ನಿನ್ನೆ ಮಧ್ಯಸ್ಥ ಅನ್ನೋ ಶಬ್ದದ ಸರಿಯಾದ ವಿವರಣೆ ಆಗಿಲ್ಲ. ಉಪಕಾರ ಅಪಕಾರ ಎರಡನ್ನೂ ಮಾಡುವವನಿಗೆ ಮಧ್ಯಸ್ಥ ಅಂತ ಕರೀತಾರಂತೆ. ಕೆಲವರು ಅಂಥವರು ಇದ್ದಾರೆ, ಉಪಕಾರನೂ ಮಾಡ್ತಾರೆ ಅಪಕಾರನೂ ಮಾಡ್ತಾರೆ, ಅವರಿಗೂ ಮಧ್ಯಸ್ಥ ಅಂತ. ಪ್ರಾಯ ಇವರೇ ಜಾಸ್ತಿ ಅನ್ನಿಸ್ತದೆ ಇತ್ತೀಚೆಗೆ. ದ್ವೇಷ್ಯ, ದ್ವೇಷ್ಯ ಅಂದರೆ ನಮಗೆ ಯಾವುದು ಇಚ್ಛೆ ಇರೋದಿಲ್ಲ ಅದನ್ನೇ ನಮಗೆ ಮಾಡ್ತಿರ್ತಾನೆ. ನಮ್ಮ ಇಚ್ಛೆಗೆ ವಿರುದ್ಧವಾಗೇ ಮಾಡ್ತಾನೆ. ನಮಗದು ಅಪೇಕ್ಷಿತ ಅಲ್ಲ, ಅವಾಂಛಿತ ಕೃತ, ಆದರೂ ಅದನ್ನು ಮಾಡ್ತಾನೆ. ನಾವು ಬಯಸಿರೋದಿಲ್ಲ, ಮಾಡ್ತಾನೆ. ಅವನಿಗೆ ದ್ವೇಷ್ಯ ಅಂತ ಕರೀತಾರೆ. ಬಂಧು ಅಂದರೆ ಉಪಕಾರ ಮಾಡುವವನಿಗೆ ಬಂಧು ಅಂತ ಹೆಸರು. ಬರೀ ಉಪಕಾರ ಮಾತ್ರ ಮಾಡ್ತಾನೆ, ಅವನು ಬಂಧು. ಇಷ್ಟು ಜನರನ್ನು ಕೃಷ್ಣ ಸಂಗ್ರಹ ಮಾಡಿದ. ಸುಹೃತ್, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥ, ದ್ವೇಷ್ಯ, ಬಂಧು. ಇಷ್ಟು ಜನರುಗಳಲ್ಲಿ, ಇಷ್ಟು ಥರದವರಲ್ಲಿಯೂ ಕೂಡ ನಾವು
ಸಮಬುದ್ಧಿ ವಿಶಿಷ್ಯತೆ ಅಂತಂದಿದ್ದಾನೆ ಕೃಷ್ಣ. ಹಾಗೆ ಮುಂದೆ ಹೇಳುವಾಗ ಸಾಧುಷು ಚ ಪಾಪೇಶು ಚ, ಸಾಧುಗಳೂ ಇರ್ತಾರೆ ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡಿರೋರು, ಪಾಪೇಶು ಚ, ಪಾಪದ ಕೃತ್ಯಗಳನ್ನು ಮಾಡೋರು ಇದ್ದಾರೆ ಲೋಕದೊಳಗೆ, ಅವರಲ್ಲೆಲ್ಲ ನೀನು ಮಾತ್ರ ಸಮಬುದ್ಧಿಯನ್ನು ಕಾಣು ಅಂತಾನೆ ಕೃಷ್ಣ. ಏನು ಸಮಬುದ್ಧಿ ಅಂದರೆ, ಸಮಬುದ್ಧಿ ಅನ್ನೋ ಮಾತಿಗೆ ಅರ್ಥಗಳು 3 ರೀತಿ ಇದೆ. ಅದರಲ್ಲಿ ನಾವು ಅನುಸಂಧಾನ ಮಾಡಬೇಕಾದದ್ದು ಆ ವ್ಯಕ್ತಿಗಳಲ್ಲಿ ಸಮಾನತೆಯನ್ನು ನಾವು ಕಾಣೋದಲ್ಲ. ನಿನ್ನೆ ತಿಳಿಸಿದ್ದೆ ಈ ಮೊದಲನೇ ಅರ್ಥ. ಆ ಎಲ್ಲರೊಳಗೂ ಕೂಡ ಪರಮಾತ್ಮನಿದ್ದಾನಲ್ಲ, ಅವನ ರೂಪ ಗುಣಗಳಲ್ಲಿ ಎಂದೂ ತರತಮ ಭಾವ ಕಾಣ್ತಕ್ಕದ್ದಲ್ಲ. ಗುಣಾದಿಷು ತಾರತಮ್ಯಂ ಹರೇಹೇ ರೂಪಾಣಂ ನ ಬುದ್ಧಿ ಸಮಬುದ್ಧಿ. ಯಾರು ಈ ಭಗವದ್ರೂಪಗಳಲ್ಲಿ ಆ ಗುಣ ತಾರತಮ್ಯವನ್ನು, ಸುಹೃತ್ತಿನಲ್ಲಿರುವಂತಹ ಭಗವದ್ರೂಪ, ಮಿತ್ರನಲ್ಲಿರುವ ಭಗವದ್ರೂಪ ಹಾಗೂ ದ್ವೇಷಿಯಲ್ಲಿ, ಶತ್ರುವಿನಲ್ಲಿ, ಮಧ್ಯಸ್ಥನಲ್ಲಿ ಭಗವದ್ರೂಪ ಇದೆ, ಆ ಎಲ್ಲ ರೂಪಗಳಲ್ಲಿಯೂ ಪರಮಾತ್ಮನ ಗುಣಗಳು ಪೂರ್ಣವಾಗೇ ಇದೆ ಅಂತೆ. ಇಲ್ಲಿಯೂ ಪೂರ್ಣ, ಅಲ್ಲಿಯೂ ಪೂರ್ಣ, ಅಲ್ಲಿಯೂ ಪೂರ್ಣ. ಅಲ್ಲಿ ಅಂತರ ಚಿಂತನೆ ಮಾಡಬಾರ್ದು. ಇದನ್ನು ಯಾರು ಅನುಸಂಧಾನ ಮಾಡ್ತಾರೆ ಅದಕ್ಕೆ ಸಮಬುದ್ಧಿ ಅಂತ ಒಂದರ್ಥ. ಇನ್ನೊಂದು ಅರ್ಥ ಹೇಳ್ತಾರೆ ಚಿಂತನೆ ಮಾಡುವಾಗ, ಭಗವಂತನ ಬಗ್ಗೆ ಯೋಚನೆ ಮಾಡಬೇಕು ನಾವು. ಈ ಕೆಲವರು ನಮಗೆ ಬಹಳ ಸ್ನೇಹಿತರಾಗ್ತಾರೆ, ಸುಹೃತ್. ಕೆಲವರು ಮಿತ್ರತ್ವವನ್ನು ಬೆಳೆಸ್ಕೊಂಡಿರ್ತಾರೆ, ಕೆಲವರು ನಮ್ಮ ಜೊತೆಯಲ್ಲಿ ಶತ್ರುತ್ವ ಬೆಳೆಸ್ಕೊಳ್ತಾರೆ, ಅರಿತ್ವ. ಕೆಲವರು ಮಧ್ಯಸ್ಥತ್ವ. ಇವು ಏನು ಬೆಳವಣಿಗೆ ಇದೆ ಇವೆಲ್ಲದರದ್ದು, ಇದು ಯಾವುದೂ ನಾವು ಮಾಡಿದ್ದಲ್ಲ. ಇದನ್ನೂ ಪರಮಾತ್ಮ ತಾನು ನಮ್ಮ ಜೊತೆಗೆ ಇಂತಿಷ್ಟು ಜನರನ್ನು ನೇಮಕ ಮಾಡಿಸ್ತಿರ್ತಾನಂತೆ. ಇದನ್ನು ಯಾರು ತಿಳಿತಾರೋ ಅದಕ್ಕೂ ಸಮಬುದ್ಧಿ ಅಂತ ಹೆಸರಂತೆ. ವಿಶೇಷ ಇದೆ, ಅಲ್ಲೇ ಸ್ವಲ್ಪ ವಿಶೇಷ ಇದೆ, ಅದನ್ನು ಅನುಸಂಧಾನ ಮಾಡಬೇಕು. ಏನು ವಿಶೇಷ ಅಂದರೆ, ಯಾರು ಸುಹೃತ್ತಾಗಿರ್ತಾರೆ ಅವರಲ್ಲಿ ಸುಹೃತ್ವವನ್ನೇ ನಿಯಂತ್ರಣ ಮಾಡಿಸ್ತಾನೆ. ಯಾರ ಜೊತೆಯಲ್ಲಿ ಮಿತ್ರತ್ವ ಇರ್ತದೆ ಅಲ್ಲಿ ಮಿತ್ರತ್ವವನ್ನೇ ವ್ಯವಸ್ಥೆ ಮಾಡಿಸಿರ್ತಾನೆ. ಭಗವಂತ ಅಲ್ಲಿ ಪುನಃ ವೈಷಮ್ಯ ಮಾಡಲ್ಲ. ವೈಷಮ್ಯ ಮಾಡದಂತೆ ಸುಹೃತ್ವಾದಿಗಳನ್ನು ಅವರವರ ಜೊತೆಗೆ ನಮಗೆ ಆ ಪರಮಾತ್ಮ ನಿಯಂತ್ರಿಸಿ ಕೊಡ್ತಿರ್ತಾನೆ ಸ್ವತಂತ್ರನಾಗಿ. ನಮಗೆ ಆ ವಿಷಯದಲ್ಲಿ ಸ್ವಾತಂತ್ರ್ಯ ಇಲ್ಲ. ನಮಗನಿಸ್ತಿರ್ತದೆ ಇವ್ರನ್ನ ಒಂದ್ಸಲಿ ನಮ್ಮ ಸ್ನೇಹಿತರನ್ನ ಮಾಡಿಕೊಂಡ್ರೆ ಹೇಗಿರ್ತದಲ್ಲ ಅಂತ. ಆಗಲ್ಲ. ಇವ್ರ ಜೊತೆಯಲ್ಲಿ ನಮ್ಮ ಮಿತ್ರತ್ವ ಬೆಳೆಸ್ಕೊಂಡ್ರೆ ಹೇಗಿರ್ತದಲ್ಲ ಅಂತ ಅನ್ಕೋತಿರ್ತೇವೆ ಮನಸ್ಸಿನಲ್ಲಿ. ಆಗಲ್ಲ. ಕೆಲವೊಮ್ಮೆ ಅಂದ್ಕೊಂಡೇ ಇರೋದಿಲ್ಲ, ಊಹಿಸಿರೋದಿಲ್ಲ. ಆದರೆ ನಾವು ಯಾವುದೋ ಸಂದರ್ಭದೊಳಗೆ ಅವರು ನಮಗೆ ಸಿಗೋ ಹಾಗಾಗಿ ಅವರಿಗೂ ನಮಗೂ ಒಂದು ಒಳ್ಳೆಯ ಸ್ನೇಹ ಬೆಳೆದು ಬಿಡ್ತದಂತೆ. ಅದು ಸುಹೃತ್ವ. ಏನೋ ಸ್ನೇಹ ಬೆಳೀತದೆ, ಯಾಕೆ ಅಂತ ನಮಗೆ ಅಂದಾಜಾಗಲ್ಲ. ಕೆಲವ್ರ ಜೊತೆಗೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮ ಶತ್ರುತ್ವ ಅವ್ರ ಜೊತೆಗೆ ಬೆಳೆದು ಬಿಟ್ಟಿರ್ತದೆ. ಶತ್ರುತ್ವ ಇದನ್ನು ನೋಡಿ ಶ್ರೀಕೃಷ್ಣ ಹೇಳ್ದ, ಈ ಸುಹೃತ್ವ, ಮಿತ್ರತ್ವ, ಶತ್ರುತ್ವ, ಬಂಧುತ್ವ ಇವ್ಯಾವುದೂ ನಿನ್ನ ಕೈಯಿಂದ ನಡೀತಾ ಇರೋ ವ್ಯವಸ್ಥೆಗಳಲ್ಲ ಅಂದ ಪರಮಾತ್ಮ. ಅದನ್ನು ನಾ ಮಾಡ್ತೇನೆ. ಯತ್ ಸಂಪರ್ಕಾತ್ ಪ್ರಿಯಾಸನ್ ಅಂತ ಶ್ರುತಿ ಹೇಳ್ತದೆ. ಅದಕ್ಕೇನೆ ವಸ್ತುಗಳು ನಮಗೆ ಬೇಕು ಅಂತ ಅನಿಸೋ ಹಾಗೆ ಮಾಡೋನು ಪರಮಾತ್ಮ ಅಂತೆ. ವಸ್ತುಗಳು ನಮಗೆ ಬೇಡ ಅಂತ ಅನಿಸೋ ಹಾಗೆ ಮಾಡೋನು ಪರಮಾತ್ಮ ಅಂತೆ. ವಸ್ತುಗಳದ್ದು ಹೇಗೋ ವ್ಯಕ್ತಿಗಳು ಹಾಗೆ ಅಂತೆ. ಕೆಲವು ವ್ಯಕ್ತಿಗಳ ಜೊತೆಯಲ್ಲಿ ನಮಗೆ ಪರಮಾತ್ಮ ಸುಹೃತ್ವವನ್ನು ತಾನು ಒಳಗಿನಿಂದ ಪ್ರೇರೇಪಿಸಿ ಆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಾನಂತೆ. ನೀನು ಅವನು ಸ್ನೇಹಿತರಾಗ್ರಿ ಅಂತ. ಅದನ್ನು ಪರಮಾತ್ಮ ಚಿಂತನೆ ಮಾಡಿಸ್ತಾ ಇದ್ದಾನೆ. ನಿನ್ನ ಬದುಕಿನಲ್ಲಿ ನೀನು ಯಾರ ಜೊತೆಗೆ ಸುಹೃತ್ವ, ಯಾರ ಜೊತೆಗೆ ಮಿತ್ರತ್ವ, ಯಾರ್ಯಾರ ಜೊತೆಗೆ ಶತ್ರುತ್ವ ಇವೆಲ್ಲವನ್ನು ಏನು ಕಾಣ್ತಾ ಇದ್ದಿ, ಇಲ್ಲಿ ವೈಷಮ್ಯ ಮಾಡದಂತೆ ಅವರವರಲ್ಲಿ ಅದದೇ ಧರ್ಮವನ್ನು
ನಾನು ಇಟ್ಕೊಟ್ಟಿರ್ತೇನೆ ಅಂತ ನೀ ಚಿಂತನೆ ಮಾಡು, ಇದು ಸಮಬುದ್ಧಿ ಅಂತಂದಂತೆ. ಎಂಥ ಅದ್ಭುತ ನೋಡ್ರಿ. ಭಾರೀ ತಿಳ್ಕೊಂಡಿರ್ತೇವೆ ನಾವು ಅವ್ರ ಬಗ್ಗೆ. ಅವರ ನಮ್ಮ ಬಂಧುಗಳು ಅಂತ ಊರು ತುಂಬ ಹೇಳ್ಕೊಂಡು ಅಡ್ಡಾಡ್ತಿರ್ತೀವಿ. ಅವ್ರು ನೋಡಿದರೆ ಅವ್ರು ಏನು ಉಪಯೋಗ ಇಲ್ಲ ಅಂತ ನಮ್ಮ ಬಗ್ಗೆ ಹೇಳ್ಕೊಂಡು ತಿರ್ತಿರ್ತಾರೆ. ಮತ್ತು ನಮಗೂ ಅವ್ರಿಗೂ ಏನು ಸಂಪರ್ಕ ಇಲ್ಲ, ನೀವೇನು ಅವನ ಬಗ್ಗೆ ನಮಗೆ ಹೇಳಲಿಕ್ಕೆ ಬರಬೇಡ್ರಿ, ಹಿಂಗೆ ಅವ್ರು ಅಂತಿರ್ತಾರೆ. ನಿಮಗೆ ಅನುಭವದಲ್ಲಿ ಬಂದಿರ್ತದೆ ಸಾಕಷ್ಟು ಕಡೆ ಇದು. ಇದೆಲ್ಲ ನಡೀತದೆ. ಅವರಿಗೆ ನಾವು ಬೇಡವಾಗಿದ್ದೇವೆ, ಆದರೆ ನಮಗೆ ಅವ್ರು ಬೇಕಾಗೋ ಹಾಗೆ ಮಾಡ್ಕೊಂಡಿರ್ತಾರೆ. ಯಾರ ವ್ಯವಸ್ಥೆ ಇದು? ಭಗವಂತ ಅಲ್ಲಿ ವ್ಯವಸ್ಥೆ ಮಾಡಿರ್ತಾನಂತ. ಹೀಗೆ ಮನುಷ್ಯನ ಪ್ರತಿ ಸಂಬಂಧಗಳು ಅದು ಪರಮಾತ್ಮನ ಅಧೀನತೆಯಲ್ಲಿ ಉಂಟಾಗಿರ್ತದೆ. ಈಶಕೃತಮೇವನ್ನ ಸ್ವತಂತ್ರಂ, ಅದು ಸ್ವತಂತ್ರವಾಗಿ ಬರೋದು ಅಲ್ಲ. ಎಷ್ಟು ಅದ್ಭುತವಾದ ವಿಷಯ ನೋಡ್ರಿ. ಅದಕ್ಕೆ ಹಿರಿಯರು ಹೇಳ್ತಾ ಇದ್ರು, ಈ ಪ್ರಪಂಚದ ಅನೇಕ ಸಂಬಂಧಗಳು ಹೆಂಗಿದ್ದಾವೆ ನಮ್ಮ ಬದುಕಿನಲ್ಲಿ ಅಂದರೆ, ತುಂಬ ಪ್ರವಾಹ ಹರಿತಿರುವಾಗ ಬಹಳ ಪ್ರವಾಹದಲ್ಲಿ ತುಂಬ ಕಟ್ಟಿಗೆಗಳ ರಾಶಿಗಳು ಬಿದ್ದಿರ್ತವೆ. ಆ ಕಟ್ಟಿಗೆಗಳ ರಾಶಿ ತೇಲ್ಕೊಂಡು ಹೋಗುವಾಗ ಇದ್ದಕ್ಕಿದ್ದಂತೆ ಒಂದು ಜಾಗದಲ್ಲಿ ಒಂದಾಗ್ತವೆ. ಹರಿತಾ ಹರಿತಾ ಹಾಗೆ ಹೋಗುವಾಗ ಮತ್ತೆ ಸ್ವಲ್ಪ ದೂರ ತುಂಬ ವೇಗವಾಗಿ ಹರಿದಾಗ ಆ ಕಟ್ಟಿಗೆಗಳೆಲ್ಲ ಬೇರೆ ಬೇರೆ ಆಗ್ತವೆ. ಮತ್ತೆ ಹರಿತಾ ಹರಿತಾ ಹೋಗುವಾಗ ಮತ್ತೆ ಒಂದಾಗ್ತವೆ, ಮತ್ತೆ ಬೇರೆ ಆಗ್ತವೆ. ಸ್ವಲ್ಪ ಬೆರಿತಾವೆ, ಸ್ವಲ್ಪ ಬೇರೆ ಆಗ್ತವೆ, ಸ್ವಲ್ಪ ಬೆರಿತಾವೆ, ಸ್ವಲ್ಪ ಬೇರೆ. ಇದು ಹೇಗೋ ಈ ನಮ್ಮೆಲ್ಲರ ಸಂಸಾರದ ಪ್ರವಾಹದೊಳಗೆ ಯಾರ್ಯಾರ ಜೊತೆಯಲ್ಲಿ ನಾವೆಲ್ಲ ಏನು ಈ ಸಂಬಂಧಗಳನ್ನು ಬೆರೆಸ್ಕೊಳ್ತೇವೆ, ಬೇರ್ಪಡಿಸ್ಕೊಳ್ತೇವೆ ಅಂದರೆ ಅದು ನಮ್ದಲ್ಲ, ಅದು ಅವಂದು ಅಂತ ತಿಳಿಯೋದಿದೆ ಅಲ್ಲ, ಅದು ಸಮಬುದ್ಧಿ ಅಂತ ಚಿಂತನೆ ಮಾಡಬೇಕಂತ. ಈ ಸಮಬುದ್ಧಿಯನ್ನು ಪರಮಾತ್ಮ ನಿನ್ನಲ್ಲಿ ಇರಲಿ ಅಂತ ನಿರೀಕ್ಷೆ ಮಾಡ್ತಾನೆ. ಇನ್ನೂ ಒಂದು ಅರ್ಥ ಇದೆ. ಈ ಸಂಬಂಧ ಏನಿದೆ, ಸುಹೃತೆ, ಮಿತ್ರತ್ವ, ಶತ್ರುತ್ವ, ಇವೆಲ್ಲ ಔಪಾಧಿಕವಾದ ಸಂಬಂಧ, ಶಾಶ್ವತ ಸಂಬಂಧಗಳಲ್ಲ. ಇವು ಏನಿದ್ರೂ ಅಂತಃಕರಣದ ಉಪಾಧಿಯಿಂದ ನಿರ್ಮಿತ. ನಿಮ್ಮೆಲ್ಲರ ಮನಸ್ಸಿನೊಳಗೆ ನಾವು ಹಾಗೆ ಕ್ರಿಯೇಟ್ ಮಾಡ್ಕೊಳ್ಳೋ ಹಾಗೆ ದೇವರು ಪ್ರೇರಣೆ ಮಾಡಿರ್ತಾನಂತ. ಇವನನ್ನು ಹಚ್ಚಿಗೋ ಅಂತಾನೆ, ಇವನನ್ನು ಹಚ್ಚಿಕೊಳ್ಬೇಡ ಅಂತಾನೆ. ಹೀಗೆ ಒಳಗಡೆಯಲ್ಲಿ ಇಂಟರ್ನಲ್ ಒಂದು ಕಲೆಕ್ಷನ್ ಇಟ್ಟಿದ್ದಾನೆ. ಅದು ಅಂತಃಕರಣದ ನೆಟ್ವರ್ಕಿನಿಂದ ವ್ಯವಸ್ಥೆ ಆಗ್ತಿರ್ತದಂತೆ. ನಮ್ಮ ಮೊಬೈಲ್ ನಂಬರ್ಗಳು ಸುಮಾರು ಜನರದ್ದಿರ್ತದೆ ಅಂಥೇಳಿ ಎಲ್ರಿಗೂ ಒಟ್ಟಿಗೆ ನಾವು ಪ್ಲೇ ಮಾಡಿ ಫೋನ್ ಮಾಡೋದಲ್ಲ. ಯಾವುದೋ ಕೆಲವ್ರ ಜೊತೆಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಫೇವ್ರೇಟ್ ಅಂತ ಆಪ್ಷನ್ ಇಟ್ಟಿರ್ತಾರೆ. ಅಂದರೆ ಸುಮಾರು ಬಾರಿ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ತೀರಿ ಅಂತ ಅರ್ಥ. ಮನುಷ್ಯ ಕಂಡಿಡಿದ ಮೊಬೈಲ್ನಲ್ಲೇ ಫೇವ್ರೇಟ್ಸ್ ಇದೆ, ದೇವ್ರ ಕಂಡಿಡಿದ ಅಂತಃಕರಣದ ಮೊಬೈಲ್ನೊಳಗೆ ಫೇವ್ರೇಟ್ಸ್ ಇಡಲ್ವೇ? ಅದು ತಾತ್ಕಾಲಿಕ ವ್ಯವಸ್ಥೆ. ನಿನ್ನ ಅಂತಃಕರಣದೊಳಗೆ ದೇವರು ಕೆಲವ್ರನ್ನ ಸುಹೃತ್ ಅಂತ ಆ್ಯಡ್ ಮಾಡ್ತಾನೆ, ಕೆಲವ್ರನ್ನ ಮಿತ್ರ ಅಂತ ಆ್ಯಡ್ ಮಾಡ್ತಾನೆ, ಕೆಲವ್ರನ್ನ ಶತ್ರು ಅಂತ ಆ್ಯಡ್ ಮಾಡ್ತಾನೆ. ಅಂತೂ ಇಂತೂ ನಿನ್ನ ಆ ಕಾಲ್ ರೆಕಾರ್ಡ್ಸಲ್ಲಿ ಎಲ್ಲರನ್ನೇ ಆ್ಯಡ್ ಮಾಡಿರ್ತಾನೆ. ಅವೆಲ್ಲವೂ ಔಪಾಧಿಕ ವ್ಯವಸ್ಥೆ. ನೀನು ಮತ್ತೆ ಸೆಟ್ಟಿಂಗ್ನಲ್ಲಿ ಬೇರ್ಪಡಿಸ್ಕೊಳ್ಬೋದು ಅದನ್ನು. ಹಾಗೆ ಇದೆಲ್ಲ ಔಪಾಧಿಕ ವ್ಯವಸ್ಥೆ ಅಂದರೆ ಬೇಕಾದಾಗ ಬೇಡವಾದಾಗ ತೆಗಿಬೋದು, ಹಾಕ್ಬೋದು. ಇದಕ್ಕೆ ಔಪಾಧಿಕ ವ್ಯವಸ್ಥೆ ಅಂತ ಕರೀತಾರೆ. ಆ ಅಂತಃಕರಣದಲ್ಲಿ ಮಾಡಿಕೊಂಡ ಈ ಏನು ಕಲೆಕ್ಷನ್ಸ್ ಇದ್ದಾವೆ, ಈ ಏನು ವ್ಯವಸ್ಥೆ ಇದೆ, ಸುಹೃತ್, ಮಿತ್ರತ್ವ, ಶತ್ರುತ್ವಾದಿಗಳು, ಇವುಗಳು ಔಪಾಧಿಕ ಅಂತ ಭಾವಿಸಿ ನಿಜವಾಗಲೂ ಏನಿದೆ ಹಾಗಾದರೆ ಸಂಬಂಧದಲ್ಲಿ ವ್ಯವಸ್ಥೆ ಅಂದರೆ, ನಿಜವಾಗಲೂ ಅವರವರ ಸ್ವಭಾವದೊಳಗೆ ಇರೋದೇ ಒಂದು ದೇವತ್ವ, ಒಂದ ದಾನವತ್ವ, ಒಂದ ಮಾನವತ್ವ. ಇಷ್ಟೇ ಅಂತ ನೋಡ್ರಿ ವ್ಯವಸ್ಥೆ. ದೇವ, ದಾನವ, ಮಾನವ, ಇದೇ ನಿಜವಾಗ್ಲೂ ಸ್ವಭಾವದಲ್ಲಿರುವಂಥದ್ದು. ಇವು ಸ್ವತೋ ವಿಷಮಗಳೇ ಆಗಿರ್ತಾವೆ.
ಇದೇ ಚೈತನ್ಯ ಸ್ವಭಾವ ನಿಜವಾಗಲೂ. ಈ ಅರಿವು ಮನುಷ್ಯನಿಗಿದ್ದಾಗ ಅದನ್ನೂ ಪರಮಾತ್ಮ ಅಂತಾನೆ, ಇದು ಸಮಬುದ್ಧಿ ಅಂತ ಚಿಂತನೆ ಮಾಡು ಅಂತಂತಾನೆ. ಅಂದರೆ ಯಾವುದು ಔಪಾಧಿಕ, ಯಾವುದು ಸ್ವಾಭಾವಿಕ ಅನ್ನೋ ಅರಿವನ್ನು ಸರಿಯಾಗಿ ಮಾಡಿಕೊಂಡು ಹೀಗೆ ದೇವರು ನಮ್ಮನ್ನು ನಿಯಂತ್ರಿಸ್ತಾನೆ ಅಂತ ತಿಳಿಯೋದಿದೆಯಲ್ಲ, ಅದನ್ನು ಸಮಬುದ್ಧಿ ಅಂತ ಚಿಂತನೆ ಮಾಡಬೇಕಂತ. ಇದು ಮತ್ತೊಂದು ವ್ಯಾಖ್ಯಾನವನ್ನು ಅನುಸಂಧಾನ ಮಾಡಿಸ್ತಾರೆ. ಇನ್ನೊಂದು ಸುಲಭವಾದ ಸಮಬುದ್ಧಿರ್ ವಿಶಿಷ್ಯತೆ ಅನ್ನೋದಕ್ಕೆ ಮತ್ತೊಂದು ಅನುಸಂಧಾನ ಇದೆ. ಪರಮಾತ್ಮ ಅಂತಾನೆ, ಶಾಸ್ತ್ರಗಳಲ್ಲಿ ಇಂಥವರಿಗೆ ಇಂಥ ರೀತಿಯಲ್ಲೇ ಗೌರವ ಕೊಡು ಅಂತ ಹೇಳಿದೆ ಅಂತೆ. ಅದು ತುಂಬ ವಿಸ್ತಾರವಾಗ್ತದೆ. ಮಹಾಭಾರತದ ಬೇರೆ ಬೇರೆ ಪರ್ವಗಳಲ್ಲಿ ಈ ವಿಷಯಗಳು ಅಲ್ಲಲ್ಲಿ ಬರ್ತಿರ್ತಾವೆ. ಇದು ಮಹಾಭಾರತದ ಸಾರ. ಹಾಗಾಗಿ ಕೃಷ್ಣ ಒಂದೇ ಮಾತಿನಲ್ಲಿ ಹೇಳಿದ, ಅನೇಕ ಕಡೆಯಲ್ಲಿ ಸ್ನೇಹಿತನಿಗೆ ನೀನು ಕೊಡಬೇಕಾದ ಗೌರವ ಎಷ್ಟು, ಶತ್ರುವಿಗೆ ನೀನು ಕೊಡಬೇಕಾದ ಗೌರವ ಎಷ್ಟು ಅಂತ ಬೇಕಾದಷ್ಟು ವಿಸ್ತಾರವಾಗಿ ಹೇಳಿದೆ. ಅದಕ್ಕೆ ತಕ್ಕಂತೆ ಅವರವರ ಬಗ್ಗೆ ನೀನು ಅರಿವನ್ನು ಮಾಡಿಕೊಳ್ಳೋದಿದೆಯಲ್ಲ, ಅದು ಸಮಬುದ್ಧಿ ಅಂತ ಹೆಸರು. ಹೀಗೆ ಕೃಷ್ಣನ ಒಂದೇ ಶ್ಲೋಕಕ್ಕೆ 3-4 ಥರದ ವ್ಯಾಖ್ಯಾನ, ABCD ಎಷ್ಟು ಥರದ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ನೋಡ್ರಿ. ಹೀಗೆ ಕೃಷ್ಣನ ಅನುಸಂಧಾನ, ಅವನ ಮಾತಿನ ಅನುಸಂಧಾನವನ್ನು ಮಾಡ್ರಿ, ಬದುಕಿನುದ್ದಕ್ಕೂ ಸಮಬುದ್ಧಿತೆಯನ್ನು ಪಡ್ಕೊಳ್ರಿ. ಆವಾಗ ಮತ್ತಷ್ಟು ನಮ್ಮ ಮನಸ್ಸು ಪರಿಶುದ್ಧವಾಗಿರ್ತದೆ, ತುಂಬ ಗೊಂದಲಕ್ಕೆ ಸಿಲುಕದಂತೆ ಧ್ಯಾನ ಯೋಗಕ್ಕೆ ಅನುಕೂಲ ಆಗ್ತದೆ. ಈಗೇನಾಗ್ತಾ ಇದೆ ಪರಿಸ್ಥಿತಿ ಅಂದರೆ, ಈಗ ಹೇಳಿದ ಏನು ಪ್ರಸಂಗಗಳಿವೆ ಇದಕ್ಕಿಂತ ಬೇರೆ ನಮ್ಮ ಬದುಕಿನಲ್ಲಿ ಬರೋದೇ ಇಲ್ಲಂತ ಯಾರು. ಅಲ್ಲಿ ಆಪ್ಷನಲ್ಲಿ ಇಲ್ಲ, ಒಂದರೊಳಗೆ ಒಬ್ಬರು ಸೇರಿರಲೇಬೇಕಂತೆ. ನಮ್ಮ ಎದುರುಗಡೆಗೆ ನಮ್ಮ ಸಂಬಂಧ ಬೆಳೆಸುವವರೊಳಗೆ ಒಂದಾ ಸುಹೃತ್, ಒಂದಾ ಮಿತ್ರ, ಅಥವಾ ಶತ್ರು, ಅಥವಾ ಬಂಧು, ಅಥವಾ ದ್ವೇಷ್ಯ, ಯಾರೋ ಒಬ್ಬರು ಆಗಿರ್ತಾರಂತೆ. ಯಾರೋ ಒಬ್ರು ಆಗಲೇಬೇಕವ, ಅಥವಾ ಉದಾಸೀನ, ಅಥವಾ ಮಧ್ಯಸ್ಥ, ಯಾರಾದರೂ ಒಬ್ರು ಆಗಿರಲೇಬೇಕು. ಈ ಏನಿದೆ ಇಷ್ಟೋ ತನಕ ಹೇಳಿದ್ದು, ಇದಕ್ಕಿಂತ ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲವ. ಇದರ ಅರಿವು ನಮಗೆ ಬೇಗ ಬರಲಿಕ್ಕೆ ಶುರು ಆದರೆ ನಾವು ಅವರವರಿಗೆ ಯೋಗ್ಯವಾದ ಸ್ಥಾನಮಾನ ಕೊಟ್ಟು ಕಳಿಸ್ಬಿಡ್ತೇವೆ, ಹೆಚ್ಚು ತಲೆ ಬಿಸಿ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆವಾಗ ಯಾವಾಗ ಇವರನ್ನು ನಾವು ಪರಿಚಯನೇ ಮಾಡ್ಕೊಳ್ಳೋದು, ಈ ರೀತಿ ಅವರನ್ನು ನೋಡೋದೇ ಇಲ್ಲ, ನಾವು ಗುರುತಿಸ್ಕೊಳ್ಳೋದೇ ಇಲ್ಲ, ಆಗ ಸಮಬುದ್ಧಿಯನ್ನು ಮಾಡಿಕೊಳ್ಳೋದು ಕಷ್ಟ ಆಗ್ತದೆ. ಬುದ್ಧಿ ಮನಸ್ಸು ಹೊಯ್ದಾಡ್ತದೆ, ಅದು ಚಂಚಲ ಆಗ್ತದೆ, ನಮಗೆ ಧ್ಯಾನಕ್ಕೆ ಅವಕಾಶ ಆಗಲ್ಲ. ಹೀಗಾಗಿ ಕೃಷ್ಣ ಅದನ್ನು ಕಳಕಳಿಯಿಂದ ಹೇಳ್ತಾನೆ. ಇದು ತನ್ನ ಮಕ್ಕಳಿಗೆ ಯಾವುದಾದ್ರೂ ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ಬಂದಾಗ ಮನೆಯಲ್ಲಿ ಬೆಳೀತಿರೋ ಹೆಣ್ಣು ಹುಡುಗಿಗೆ ತಾಯಿ ಹೀಗೆ ಉಪದೇಶ ಮಾಡ್ತಿರ್ತಾಳೆ, ಯಾರೋ ಕರೆದ್ರು ಅಂತ ಹೋಗ್ಬಿಡ್ಬೇಡ, ಏನಾದರೂ ಕೊಟ್ಟರೆ ತಿಂದು ಬಿಡಬೇಡ, ಮನೆ ತನಕ ಡ್ರಾಪ್ ಕೊಡ್ತೀನಿ ಅಂತ ಹತ್ತಿ ಬಿಡಬೇಡ ಗಾಡಿ. ಎಷ್ಟು ಸಿಂಪಲ್ಲಾಗಿ ಹೇಳ್ತಿರ್ತಾಳೆ ಅವಳು, ದಿನ ಹೇಳ್ತಿರ್ತಾಳೆ. ಅವಳೇನು ಹಂಗೆ ಮಾಡಲ್ಲ, ಆದರೂ ಹೇಳ್ತಿರ್ಬೇಕು ದಿನ ಅಂತಾರೆ. ಮತ್ತೆ ಹುಡುಗಿ ಹಾಗೇನು ಮಾಡಲ್ಲ, ನಮ್ಮ ಮಗಳು ಭಾಳ ಒಳ್ಳೆಯವಳಿದ್ದಾಳೆ, ಆದರೂ ದಿನ ಒಂದು ಸಲ ಹೇಳ್ತಿರ್ಬೇಕು ಅಂತಾರೆ. ಹಾಗೆ ಕೃಷ್ಣ ತನ್ನ ಮಕ್ಕಳಿಗೆ ನಿನ್ನ ಬದುಕಿನುದ್ದಕ್ಕೂ ಈ ಥರದ ವರ್ಗದವರು ABCD ಸುತ್ತುವರಿತಿರ್ತಾರಪ್ಪ, ನಿನ್ನೊಳಗೆ ನನ್ನ ಧ್ಯಾನ ನಡಿಬೇಕಾದ್ರೆ ಇವ್ರ ಬಗ್ಗೆ ನೀನು ಸ್ವಲ್ಪ ಎಚ್ಚರ ವಹಿಸು ಅಂತಂದ ಕೃಷ್ಣ. ಇವ್ರ ಬಗ್ಗೆ ನೀ ಎಚ್ಚರ ವಹಿಸಿದರೆ, ನೀನು ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ಹೋದರೆ, ಅವರವ್ರಿಗೆ ಕೊಡೋ ಸ್ಥಾನ ಅವ್ರಿಗೆ ಕೊಟ್ಬಿಟ್ರೆ, ಅವರೊಳಗೂ ನಾನಿದ್ದೇನೆ ಅನ್ನೋ ನನ್ನ ರೂಪವನ್ನು ಕಾಣಲಿಕ್ಕೆ ಶುರು ಮಾಡಿಬಿಟ್ರೆ ನೀ ರಿಲೀಫ್ ಆಗ್ತೀಯಾ, ನೀ ಪ್ರಶಾಂತನಾಗ್ತೀಯಾ. ನೀ ರಿಲೀಫ್ ಆದರೆ ನನ್ನನ್ನು ಧ್ಯಾನ ಮಾಡಲಿಕ್ಕೆ ನಿನಗೆ ಅನುಕೂಲ ಆಗ್ತದೆ ಅಂತನ್ನಂತೆ. ಇದನ್ನು ಕೃಷ್ಣ ಕಳಕಳಿಯಿಂದ ಹೇಳಿದ. ಅದಕ್ಕೆ ಸಮಬುದ್ಧಿರ್ ವಿಶಿಷ್ಯತೆ ಅಂತಂದ. ಸಮಬುದ್ಧಿರ್ ವಿಶಿಷ್ಯತೆ, ಭಗವಂತನಲ್ಲಿ ವಿಶೇಷವಾಗಿ ಕಾಣಬೇಕಾಗಿರೋದು ಸಮಬುದ್ಧಿ, ಅದನ್ನು ನೀನು ಕಾಣು ಅಂತ ಚಿಂತನೆ ಮಾಡಿಸಿದ. ಅದಾದ ಮೇಲೆ ಮತ್ತೊಂದು ಶ್ಲೋಕ ಬರ್ತದೆ.
ಈ ಶ್ಲೋಕ ಬಹಳ ಅದ್ಭುತವಾದ ಶ್ಲೋಕ. ಎಷ್ಟು ಸಲ ಇದನ್ನು ನೋಡಿದರೂ ಕೂಡ ಮನುಷ್ಯನಿಗೆ ಆ ವಿಷಯಗಳು ಮುಗಿಯದಷ್ಟು ಕೃಷ್ಣ ಇಲ್ಲಿ ಹುದುಗಿಸಿ ಇಟ್ಟಿದ್ದಾನೆ ತತ್ವಗಳನ್ನು. ತುಂಬ ವಿಸ್ತಾರವಾದ ಅಭಿಪ್ರಾಯವನ್ನು ಮನಸ್ಸಲ್ಲಿಟ್ಟುಕೊಂಡು ಕೃಷ್ಣ ಸಮಬುದ್ಧಿರ್ ವಿಶಿಷ್ಯತೆ ಅಂತಂದ. ಬಹಳ ಅದ್ಭುತ. ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಅಂತಾನೆ, ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ. ಇಷ್ಟು ದಿವಸ ನೀವುಗಳೆಲ್ಲ ಭಗವದ್ಗೀತೆ ಪ್ರವಚನ ಶ್ರವಣ ಮಾಡ್ತಾ ಬಂದ್ವಲ್ಲ, ನಾವು ಇಷ್ಟು ದಿವಸ ಮಾಡಿದ್ದು ಕೇವಲ ಸ್ನಾತಕೋತ್ತರ ಪದವೀಧರರು, ಅಂದರೆ ಒಂದು ಹಂತದ ಡಿಗ್ರಿ ಕಂಪ್ಲೀಟ್ ಮಾಡಿದ್ವಿ ಅಂತ ಅರ್ಥ. ಇನ್ನು ಮುಂದೇನು ಕೃಷ್ಣ ಹೇಳ್ತಾನಲ್ಲ, ಅದು ಕೃಷ್ಣನ ಬಾಯಲ್ಲಿ ಬರ್ತಾ ಇರೋ ಧ್ಯಾನ ಯೋಗ. ಅಂದರೆ ಪರಮಾತ್ಮ ತನ್ನ ಪರ್ಸ್ನಲ್ಲಾಗಿ ಮೀಟ್ ಮಾಡಲಿಕ್ಕೆ ಒಂದು ಅಪೂರ್ವ ಚೇಂಬರನ್ನು ಕ್ರಿಯೇಟ್ ಮಾಡ್ತಾನೆ, ಅದೇ ಧ್ಯಾನ ಯೋಗ ಅಂತ ಅರ್ಥ. ತುಂಬ ದೊಡ್ಡ ವ್ಯಕ್ತಿಗಳು ಅಪಾಯಿಂಟ್ಮೆಂಟ್ ಕೊಟ್ಟು ಬರಬೇಕು ಅಂತ ಹೇಳಿರ್ತಾರೆ ಇಂಥ ಸಮಯಕ್ಕೆ, ಆ ಸಮಯ ಮೀರಿ ಬರಬೇಡ ಅಂತಾರೆ. ಮತ್ತೆ ಅವರು ತುಂಬ ಬ್ಯುಸಿ ಇರ್ತಾರೆ. ಭೂಮಿಯಲ್ಲಿರುವ ಒಂದಿಷ್ಟು ಅಧಿಕಾರದ ವ್ಯಕ್ತಿಗಳೇ ನಿಗದಿತ ಸಮಯಕ್ಕೆ ಬರ್ರಿ ಅಂತ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಇನ್ನು ಪ್ರಪಂಚನ ಆಳುವ ಪರಮಾತ್ಮ ನಿಗದಿತ ಸಮಯದಲ್ಲಿ ನನ್ನ ಜೊತೆಗೆ ಮಾತನಾಡೋದನ್ನು ಅಭ್ಯಾಸ ಮಾಡ್ಕೊ ಅಂತ ಹೇಳ್ತಿದ್ದಾನೆ. ಅದೇ ಧ್ಯಾನ ಯೋಗ ಅಂತ ಅರ್ಥ. ಅದೇ ಧ್ಯಾನ ಯೋಗ. ಧ್ಯಾನ ಯೋಗ ಅಂದರೆ ಬೇರೆ ಏನಲ್ಲ, ಅವನಿಗೆ ನೀನು ಟೈಮ್ ಸ್ಪೆಂಡ್ ಮಾಡ್ತೀಯಲ್ಲಪ್ಪ, ಇಂತಿಷ್ಟು ಅವರಿಗೆ, ಇವರಿಗೆ, ಅವಳಿಗೆ, ಅವನಿಗೆ, ಹಾಗೆ ನನಗೆ ಅಂತ ಟೈಮ್ ಸ್ಪೆಂಡ್ ಮಾಡು, ನನಗೆ ಅಂತ ಟೈಮ್ ಸ್ಪೆಂಡ್ ಮಾಡು. ನಂದೊಂದು ಪರ್ಸ್ನಲ್ ಚೇಂಬರ್ ಕ್ರಿಯೇಟ್ ಮಾಡ್ಕೊ. ಪರ್ಸ್ನಲ್ ಚೇಂಬರನ್ನು ಹೊರಗಡೆಯಲ್ಲಿ ತುಂಬ ಖರ್ಚು ಮಾಡಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿಲ್ಲ, ಆಲ್ರೆಡಿ ನಾನೇ ಮಾಡಿ ಇಟ್ಟಿದ್ದೇನೆ. ನೀನು ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡು ಸಾಕು, ನಾನು ಸಿಕ್ಬಿಡ್ತೇನೆ ಅಂತಾನೆ. ಎಷ್ಟು ಕಳಕಳಿ ಕೃಷ್ಣನಿಗೆ. ದೊಡ್ಡ ದೊಡ್ಡ ಆಫೀಸರ್ಸ್ದು ಚೇಂಬರ್ಸ್ ಎಲ್ಲ ಹೇಗಿರ್ತಾವೆ ಅಂತ ನೀವು ಗಮನಿಸಿರ್ತೀರಲ್ಲ, ಹ್ಯಾಗೆ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಯಾವ ಒಂದು ಪಿನ್ ಡ್ರಾಪ್ ಸೈಲೆನ್ಸ್, ಒಂದು ಶಬ್ದವೂ ಬೀಳಲ್ಲ, ಅಲ್ಲಿ ಒಂದು ಶಬ್ದ ಬಿಡಲ್ಲ, ಹಾಗೆ ತುಂಬ ಕಾಮಾಗಿರ್ತದೆ. ಅವ್ರ ಜೊತೆಗೆ ಮಾತನಾಡುವಾಗ, ಅಲ್ಲಿ ನಾವು ವ್ಯವಹಾರ ನಡೆಸುವಾಗ ಯಾವ ಥರದ ಏನೂ ಅಲ್ಲಿ ಬೇರೆ ಡಿಸ್ಟರ್ಬೆನ್ಸೇ ಇರಲ್ಲ. ಇತ್ತೀಚಿನ ಮೀಟಿಂಗ್ಗಳು ನಡಿಲಿಕ್ಕೆ ಮಾಡಿರೋ ಹಾಲೇ ಇಷ್ಟಿದೆ ಅಂದರೆ ದೇವ್ರ ಜೊತೆಗೆ ಮೀಟ್ ಮಾಡಲಿಕ್ಕಿರುವ ಹಾಲು ಹೇಗಿರಬೇಡಪ್ಪ. ಅರೇ, ನಿನ್ನ ಲೌಕಿಕ ಪ್ರಾಜೆಕ್ಟ್ ವರ್ಕನ್ನು ನಿರ್ಧರಿಸಲಿಕ್ಕೆ ಅಥವಾ ನೀನು ಮಾಡಿದ ಒಂದು ಪ್ರಾಜೆಕ್ಟನ್ನು ಒಂದು ಸ್ಕ್ರೀನ್ನಲ್ಲಿ ಪ್ಲೇ ಮಾಡಿ ತೋರಿಸ್ಲಿಕ್ಕೆ ಅಷ್ಟು ಕತ್ತಲು ಕೋಣೆ ಮಾಡಿ ಉಳಿದವ್ರನ್ನೆಲ್ಲ ಕತ್ತಲಲ್ಲಿ ಕೂಡಿಸಿ ಕೈಯಲ್ಲಿ ಒಂದು LED ಲೈಟ್ದು ಹಿಡ್ಕೊಂಡು ಹೀಗೆ ಹೀಗೆ ಅಂತ ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಷ್ಟು ಕಾಮಾಗಿ ಇರಬೇಕು ನೀನು. ಇನ್ನು ಒಳಗಿರೋ ಭಗವಂತನನ್ನು ಮಾತಾಡಿಸ್ಲಿಕ್ಕೆ ನಿನ್ನದೇ ಆದಂಥ ಮನಸ್ಸಿನ ಒಂದು LED ಲೈಟನ್ನು ಕ್ರಿಯೇಟ್ ಮಾಡಿಕೊಂಡು ದೇವರನ್ನು ಕಾಣಲಾರೆಯಾ? ಅಲ್ಲಿ ಸೈಲೆನ್ಸ್ ಬೇಡ, ಅಲ್ಲಿ ಕೀಪ್ ಕ್ವೈಟ್ ಬೇಡ, ಅಲ್ಲಿ ಯಾವ ಅಂಶವೂ ಬೇಡವಾ? ಅಲ್ಲಿ ಪ್ರಪಂಚದಲ್ಲಿ ನಡೀತಿರೋ ಆಗು ಹೋಗುಗಳನ್ನು ಇವನ ಹಣದ ಸಂಪಾದನೆಗೆ ಮಾಡುವ ಪ್ರಾಜೆಕ್ಟ್ ವರ್ಕ್ಸನ್ನು ನಿರ್ಧಾರ ತಗೊಳ್ಳಿಕ್ಕೆ ಇಷ್ಟೆಲ್ಲ ನಿರ್ಬಂಧಗಳಿದ್ದಾವೆ. ಆ ಭಗವಂತನ ಜೊತೆಗೆ ಮಾತಾಡಿಸ್ಲಿಕ್ಕೆ ನಿರ್ಬಂಧಗಳು ಬೇಡವಾ? ಅದಕ್ಕೊಂದು ಶಿಸ್ತು ಬೇಡವಾ? ಕೂಡಲಿಕ್ಕೆ ಅಂತ ಸರಿಯಾದ ಆಸನ ಬೇಡವಾ? ದೇಹಕ್ಕೆ ಅಂತ ಸೂಟು ಬೂಟು ಕುತ್ತಿಗೆಗೊಂದು ಟೈ ಹಾಕ್ಕೊಂಡು ಏನೆಲ್ಲ ಮಾಡ್ಕೊಂಡಿರ್ತೀಯ, ಹಾಗೆ ದೇವರು ಕೊಟ್ಟಂಥ ಈ ಸೂಟಿಗೆ ಒಂದು ಶಿಸ್ತು ಬೇಡವೇ? ಅಷ್ಟನ್ನು ಕೃಷ್ಣ ಹೇಳ್ತಾನಷ್ಟೇ. ಹೀಗೆ ಕೂಡು, ಹೀಗೆ ಕಣ್ಣು ಮುಚ್ಚಿಗೋ, ಹೀಗೆ ನನ್ನನ್ನು ನೋಡು, ನನ್ನನ್ನು ಪರ್ಸ್ನಲ್ಲಾಗಿ ಸ್ವಲ್ಪ ಮೀಟ್ ಮಾಡಲಿಕ್ಕಾಗ್ತದೆ ಅಂತಾನೆ ಕೃಷ್ಣ. ಅದು ಧ್ಯಾನ ಯೋಗ. ಇದೊಂದು ಬಿಟ್ಟು ಯಾವುದರಿಂದಲೂ ದೇವರನ್ನು ಸಂಪರ್ಕಿಸ್ಲಿಕ್ಕೆ ಬೇರೆ ಉಪಾಯವೇ ಇಲ್ಲ ನಮಗೆ. ಇದೊಂದೇ ಉಪಾಯ ಕೃಷ್ಣ ಕೊಟ್ಟದ್ದು. ಈ ಉಪಾಯದಿಂದಲೇ ದೇವರನ್ನು ಮಾತಾಡಿಸ್ಬೋದಂತಪ್ಪ. ಎಷ್ಟು ಚೆನ್ನಾಗಿ ಹೇಳ್ತಾನೆ. ಯೋಗಿ ಯುಂಜೀತ ಸತತಂ.
ಆತ್ಮಾನಂ ರಹಸಿ ಸ್ಥಿತಃ. ಇಷ್ಟೋ ತನಕ ಹೇಳಿದ್ದೆಲ್ಲ ಈ ಶ್ಲೋಕದಲ್ಲಿ ಬಂದಿದೆ. ರಹಸಿ ಸ್ಥಿತಃ, ಜನಸಂಸರ್ಗ ಜಾಸ್ತಿ ಇರುವ ದೇಶದಲ್ಲಿ ಕೂಡಬೇಡ. ರಹಸಿ ಸ್ಥಿತಃ, ರಹಸ್ಯದಲ್ಲಿ ಕೂಡು. ಸತತಂ ಆತ್ಮಾನಂ ಯೋಗಿ ಯುಂಜೀತ, ಜ್ಞಾನದ ಉಪಾಯವನ್ನು ಅನುಷ್ಠಾನ ಮಾಡಲಿಕ್ಕೆ ಹೊರಟವನು ತನ್ನ ಮನಸ್ಸನ್ನು ಭಗವನ್ನಿಷ್ಠ ಮಾಡಿಕೊಳ್ಳಿ, ಅಂದರೆ ಸಮಾಧಿ ಯೋಗದಲ್ಲಿ ತೊಡಗಿಸ್ಕೊಳ್ಳಿ. ಹೆಚ್ಚು ಜನರು ಇಲ್ಲದೇ ಇರುವ ಏಕಾಕಿ ಸ್ಥಾನವನ್ನು ಅಲಂಕರಿಸು. ಯಥಚಿತ್ತಾತ್ಮ, ನಿನ್ನ ಮನಸ್ಸನ್ನು ನೀನು ನಿಯಂತ್ರಿಸ್ಕೋ. ಎಷ್ಟರ ಮಟ್ಟಿಗೆ ನಿಯಂತ್ರಿಸ್ಕೋ? ಭಗವಂತ ಬಿಟ್ಟು ಮತ್ತೊಂದು ಕಂಡಿರಬಾರ್ದು. ಹೇಗೆ ಪ್ರೊಜೆಕ್ಟರ್ ಬಿಟ್ಟು ಮತ್ತೊಂದು ಕಂಡಿರಬಾರ್ದು, ಅಷ್ಟು ಲೈಟ್ ಆಫ್ ಮಾಡಿಬಿಟ್ಟಿರ್ತಾರೆ ಎಲ್ಲ ಮೀಟಿಂಗ್ ನಡೆಯುವಾಗ ಹಾಗೆ ಮಾಡ್ತಾರೆ. ಹಾಗೆ ದೇವರು ಬಿಟ್ಟು ಮತ್ತೊಂದು ಕಂಡಿರಬಾರ್ದು, ಅಷ್ಟು ವ್ಯವಸ್ಥೆ ಮಾಡ್ಕೊ. ಉಳಿದೆಲ್ಲ ಆಫ್ ಮಾಡ್ಕೊ, ದೇವರನ್ನು ಮಾತ್ರ ಆನ್ ಮಾಡ್ಕೊ. ಆಗ ನಿರಾಶೀರಪರಿಗ್ರಹ. ಎಚ್ಚರಿಕೆ ಹೇಳ್ತಾನೆ ಕೃಷ್ಣ ಮೇಲಿಂದ ಮೇಲೆ ತನ್ನ ಮಕ್ಕಳಿಗೆ. ನಿರಾಶೀಹಿ ಅಪರಿಗ್ರಹ. ಆಗಲೂ ಪುನಃ ಆಸೆ ಮೊಬೈಲ್ ರಿಂಗ್ ಮಾಡಿದ ಹಾಗೆ. ಮೀಟಿಂಗ್ನಲ್ಲಿ ಮೊಬೈಲ್ ರಿಂಗ್ ಮಾಡಿದರೆ ಏನು ಮಾಡ್ತೀರಿ? ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ನಡೀತಿರ್ತದೆ, ಪಿನ್ ಡ್ರಾಪ್ ಸೈಲೆನ್ಸ್, ಒಬ್ಬನೇ ಮಾತಾಡ್ತಿರ್ತಾನೆ, ಇದ್ದಕ್ಕಿದ್ದಂತೆ ಮೊಬೈಲಿಂದ ಒಂದು ರಿಂಗ್ ಟೋನ್ ಬರ್ತದೆ. ಎಲ್ಲರೂ ಅವನ ಕಡೆಗೆ ನೋಡ್ತಾರೆ, ದೊಡ್ಡ ಡಿಸ್ಟರ್ಬೆನ್ಸ್ ಅಂತಾರೆ. ಪ್ಲೀಸ್ ಸ್ವಿಚ್ ಆಫ್ ಯುವರ್ ಮೊಬೈಲ್ ಅಂತ ಬಯಸ್ಕೋತಾನೆ ಆವಾಗ CEO ಹತ್ರ. ಇದೆಲ್ಲ ನಮ್ಮ ಅನುಭವನೇ ಅಲ್ವೇ? ಕೃಷ್ಣನೂ ಅದನ್ನೇ ಅಂತಾನೆ. ಆಸೆ ಒಳಗಿನಿಂದ ರಿಂಗ್ ಟೋನ್ ಮಾಡಿಬಿಡ್ತು ಅಂದರೆ ದೇವರನ್ನು ಕಾಣೋದು ಮತ್ತೆ ತಪ್ಪಿ ಹೋಗ್ತದೆ. ಎಚ್ಚರಿಕೆ ಇರಲಿ. ನಿರಾಶೀಹಿ. ಅಷ್ಟೇ ಅಲ್ಲ, ಅಪರಿಗ್ರಹ. ಬೇರೆ ಕಮಿಟ್ಮೆಂಟ್ಸನ್ನು ಇಟ್ಕೊಂಡು ಮೀಟಿಂಗಿಗೆ ಬರಬೇಡ. ಬೆಳಗ್ಗೆ ಬರುವಾಗ ಫ್ರೆಶ್ ಆಗಿ ಬಂದುಬಿಡ್ರಿ ಆಫೀಸಿಗೆ ಅಂತಿರ್ತಾನೆ. ಫ್ರೆಶ್ ಮೈಂಡ್ ಇರ್ತದಲ್ಲ, ಮೀಟಿಂಗ್ ಮಾಡಿ ಮುಗಿಸ್ಬಿಡೋಣ. ಮತ್ತು ಮಧ್ಯಾಹ್ನ ಆದರೆ ಡೈವರ್ಟ್ ಆಗಿರ್ತದೆ ಮೈಂಡ್, ಬೇಡ ಅಂತಾನೆ CEO. ದಟ್ಸ್ ಎ ಪಾಯಿಂಟ್. ನಿನ್ನ ಜೀವನದೊಳಗೆ ನೀನು ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇಟ್ಕೊಳ್ಳೋದಿತ್ತಾದರೆ ಪರಿಗ್ರಹ, ಧ್ಯಾನದಲ್ಲಿ ನಿನಗೆ ಪ್ರತಿಬಂಧಕ ಆಗ್ತದೆ. ನೀನು ಮೊಬೈಲನ್ನು ಆನ್ ಮಾಡಿ ಇಟ್ಕೊಂಡಿದ್ರೆ ಮೀಟಿಂಗ್ನಲ್ಲಿ ಡಿಸ್ಟರ್ಬ್ ಆಗ್ತದೆ. ಇವೆಲ್ಲ ಹೇಗೆ? ನಿನ್ನ ಪರ್ಸ್ನಲ್ ಕಮಿಟ್ಮೆಂಟ್ಸು, ನಿನ್ನ ಒಳಗಿರುವ ನಿನ್ನ ಆಸೆಗಳು, ಅವುಗಳನ್ನು ಒತ್ತಟ್ಟಿಗೆ ಸರಿಸು. ನನ್ನನ್ನು ಮಾತ್ರ ಕಾಣೋ ಪ್ರಯತ್ನ ಮಾಡು, ಆಗ ನಾನು ನಿನ್ನ ಮಾತಾಡಿಸ್ತೇನೆ ಅಂತಂತಾನೆ ಕೃಷ್ಣ. ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಏಕಾಕೀಯತ ಚಿತ್ತಾತ್ಮ ನಿರಾಶೀರಪರಿಗ್ರಹ. ನಿರಾಶೀಹಿ ಅಪರಿಗ್ರಹ. ಆಸೆಗಳನ್ನು ಮತ್ತೆ ಅಲ್ಲಿಂದ ಬರೋ ಹಾಗೆ ಮಾಡ್ಕೊಳ್ಬೇಡ. ಪರಿಗ್ರಹದ ಕಮಿಟ್ಮೆಂಟನ್ನು ಇಟ್ಕೊಳ್ಬೇಡ. ಅಂದರೆ ಮಾತ್ರ ನಾನು ಕಾಣಲಿಕ್ಕೆ ಸಾಧ್ಯನಾಗ್ತೇನೆ. ಪರಿಗ್ರಹ ಅಂದರೆ ಆವಾಗಲೇ ತಿಳಿಸಿದ್ನಲ್ಲ, ಕಮಿಟ್ಮೆಂಟ್ಸ್ ವಸ್ತುಗಳ ಜೊತೆಗೆ, ವ್ಯಕ್ತಿಗಳ ಜೊತೆಗೆ ನಾವು ಏನೇನೋ ಒಂದಿಷ್ಟು ಕಮಿಟ್ಮೆಂಟ್ಸ್ ಮಾಡ್ಕೊಳ್ತೇವೆ. ನಾನು ಹಿಂಗಿರೋಣ, ನೀನು ಹಿಂಗಿರ್ತೀಯ, ಇದು ತುಂಬ ಮಾಡ್ಕೊಂಡ್ಬಿಟ್ಟಿರ್ತೇವೆ. ಇದು ಮಾಡ್ಕೊಂಡದ್ದಕ್ಕೆ ಆಗ್ತಿರ್ತದೆ ಅಂದರೆ ದೇವರಿಗಿಂತ ಈ ದೆವ್ವಗಳೇ ಜಾಸ್ತಿ ಆಗಿಬಿಟ್ಟಿರ್ತಾವೆ ಬದುಕಿನದ್ದಕ್ಕೂ. ಮತ್ತು ಯಾವಾಗ ಧ್ಯಾನ ಮಾಡ್ತೀರಿ, ಏನು ಸಮಾಚಾರ ಅಂತ ಮಾಡೋಣ ಅಂತ ಕೂಡ್ತೇವೆ, ನಮ್ಮದೆಲ್ಲ ಕಮಿಟ್ಮೆಂಟ್ಸ್ ಜಾಸ್ತಿ, ಹೀಗಾಗಿ ಕೂಡ್ಲಿಕ್ಕಾಗಲ್ಲ ಅಂತಾರೆ. ಇವನು ಮಾಡ್ಕೊಂಡಿದ್ದು ಕ್ರಿಯೇಟ್ ಅದನ್ನು, ಆದರೆ ದೇವರು ಮಾಡಿದ್ದಲ್ಲ. ತಾನು ವ್ಯವಸ್ಥಿತ ಮಾಡ್ಕೊಳ್ತಾನೆ. ಅವ್ರ ಜೊತೆಗೆ, ಇವ್ರ ಜೊತೆಗೆ ಬೇಡವಾದವ್ರ ಜೊತೆಗೆಲ್ಲ ಮಾಡ್ಕೊಂಡಿರ್ತಾನೆ. ಹಂತಗಳು ಬೇರೆ ಬೇರೆ ಇರ್ತಾವಷ್ಟೇ. ವಯಸ್ಸಾಗ್ತಿರ್ಲಿಕ್ಕೆ ಹಂತ ಬೇರೆ ಇರ್ತದೆ, ವಯಸ್ಸಾಗುವಾಗ ಬೇರೆ, ವಯಸ್ಸಾದ ಮೇಲೆ ಬೇರೆ. ಅಂತೂ ಇಂತೂ ನಾನಾ ಜನರ ಜೊತೆಗೆ ಏನೆಲ್ಲ ವಿಷಯಗಳ ಜೊತೆಯಲ್ಲಿ ಕಮಿಟ್ಮೆಂಟ್ಸ್ ಮಾಡ್ಕೊಂಡ್ಬಿಡ್ತಾನೆ. ಅವ್ರನ್ನ ಇವನು ತೊಗೊಳ್ತಾನೆ, ಇವ್ರದನ್ನು ಅವ್ರು ತೊಗೊಂಡಿರ್ತಾರೆ, ವಾಪಸ್ ಕೊಡಬೇಕು ಅಂತ ಆಗ್ತಿರ್ತದೆ. ಇವ ಧ್ಯಾನಕ್ಕೆ ಕೂಡುವಾಗಲೇ ಅವರೆಲ್ಲ ಬರ್ತಿರ್ತಾರೆ. ಮತ್ತು ಅದೇ ಇದನ್ನು ಕೊಡೋಣ ಅಂತ ಬಂದಿದ್ವಿ, ನೀವು ಅವತ್ತು ಕೊಟ್ಟಿದ್ರಲ್ಲ ಅಂತಂತಾರೆ. ಮುಗೀತಲ್ಲಿ ಇವನು ಪೂರಾ ಹಳ್ಳಕ್ಕೆ ಬೀಳ್ತಾನೆ. ಅದನ್ನೇ ಹೇಳ್ತಾರೆ. ಅದಕ್ಕೆ ನಾನು ಸಿಂಪಲ್ಲಾಗಿ ಉದಾಹರಣೆ ಕೊಟ್ಬಿಟ್ಟೆ. ತುಂಬ ಸ್ಟ್ರಿಕ್ಟಾಗಿ ನಡೀತಿದೆ ಇವತ್ತು ಆಫೀಸ್ ಲೆವೆಲಲ್ಲೆಲ್ಲ ಪ್ರಾಜೆಕ್ಟ್ ಮೀಟಿಂಗ್ಸು.
ಎಷ್ಟು ಶಿಸ್ತುಬದ್ಧವಾಗಿದೆ, ಏನೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಗೇಟ್ನಲ್ಲಿ ಸೆಕ್ಯೂರಿಟಿ ಬೇರೆ, ಆಫೀಸ್ನಲ್ಲಿ ಒಳಗೆ ಹೋಗುವಾಗ ಥಂಬಿಂಗ್ ಬೇರೆ, ಒಳಗೆ ಹೋದ ಮೇಲೆ ಕುತ್ತಿಗೆಗೊಂದು ಐ ಕಾರ್ಡ್ ಬೇರೆ, ಮತ್ತೆ ಅಲ್ಲಿ ಕಾರ್ಡ್ ಬೇರೆ. ಇಷ್ಟೆಲ್ಲ ಮಾಡಿ ಒಂದು ಅರ್ಧ ಗಂಟೆ 40 ನಿಮಿಷ, ಒಂದು 45 ಮಿನಿಟ್ಸ್ ಒಂದು ಮೀಟಿಂಗ್ ಮಾಡಿ ಬಂದ ಅಂದರೆ ಏನು ಭಾರೀ ವಿಚಿತ್ರ ಆಗಿಬಿಟ್ಟಿರ್ತಾನವ. ಅಲ್ಲಿ ಏನು ಮೊಬೈಲ್ ತೊಗೊಂಡು ಹೋಗೋಂಗಿಲ್ಲ, ಉಶ್ ಅನ್ನೋಂಗಿಲ್ಲ, ಶೀನೋ ಹಾಗಿಲ್ಲಂತೆ. ಇನ್ನೇನು ಹೇಳೋಣ ಒಂದು ಶೀನೋ ಹಾಗಿಲ್ಲ. ಶೀನು ಇದ್ರೆ ಮತ್ತೆ ಅವಮರ್ಯಾದೆ. ಇನ್ನೂ ಏನು ಹೇಳೋಣ ಹೇಳಿ, ಶೀನಬಾರ್ದು. ಏನು ಒಂದು ಪಿನ್ ಡ್ರಾಪ್ ಸೈಲೆನ್ಸ್, ಅಷ್ಟು ವ್ಯವಸ್ಥೆ ಇದೆ ಅಂತೆ. ಮೀಟಿಂಗ್ನಲ್ಲೇ ಇಷ್ಟಿದೆ ಅಂದರೆ ದೇವ್ರ ಜೊತೆಗೆ ಮೀಟ್ ಮಾಡಲಿಕ್ಕೆ ಧ್ಯಾನ ಅನ್ನೋ ಮೀಟಿಂಗ್ ಬೇಡನಪ್ಪ, ಆ ಶಿಸ್ತು ಬೇಡವ ಇಲ್ಲಿ ಹಂಗಿದ್ರೂ ನಡೀತದೆ ಅಂತನ. ಅದಕ್ಕೆ ಕೃಷ್ಣ ಅಂದ, ನಿರಾಶೀಹಿ ಅಪರಿಗ್ರಹ. ನಾನು ನಿನಗೆ ಸೂಟ್ ಹಾಕೋ, ಬೂಟ್ ಹಾಕೋ, ತುಂಬ ಬಟ್ಟೆ ಹಾಕೋ ಅಷ್ಟೆಲ್ಲ ಹೇಳಲ್ವೋ, ನೀನು ಹೇಗೆ ನಾನು ಹಡೆದು ನಿನ್ನನ್ನು ಕೊಟ್ಟಿದ್ದೇನೋ ಹಾಗೇ ನನ್ನ ಹತ್ರ ಬಂದುಬಿಡು ಸಾಕು ಅಂತಾನೆ ಪರಮಾತ್ಮ. ತಾಯಿ ಮಕ್ಕಳನ್ನು ಬಟ್ಟೆ ಇದ್ದಾಗಲೂ ಅಪ್ಪಗೊಳ್ತಾಳೆ, ಬಟ್ಟೆ ಹಾಕದಿದ್ರೂ ಅಪ್ಪಗೋತಾಳೆ. ಯಾಕೆಂದರೆ ಅದು ತಾಯಿ. ಅವಳಿಗೆ ಇವನ ಅಂದಚಂದಗಳನ್ನು ಭೌತಿಕ ವಸ್ತುಗಳಿಂದ ಕಾಣಬೇಕು ಅಂತ ಅವಳಿಗೆ ಇಷ್ಟ ಇರಲ್ಲ. ಒಳಗಿನ ಅಂದಚಂದ ಹೇಗಿದೆ ಅನ್ನೋದಷ್ಟೇ ತಾಯಿಗೆ ಬೇಕಾಗಿರ್ತದೆ. ಹಡದ ತಾಯಿಗೆ ಹೇಗಿರ್ತದೋ ಮಮತೆ, ಅಕ್ಕರೆ, ಭಗವಂತನಿಗೂ ಅದೇ ಅಕ್ಕರೆ ಇದೆ. ನೀ ಹೇಗೆ ಬಂದರೂ ಸಾಕು, ನನ್ನ ಮಗನೇ ನೀನು ಅಂತಂದ. ಆ ಶಿಸ್ತನ್ನು ಪಾಲನೆ ಮಾಡ್ಕೋ ಅಷ್ಟೇ, ಅದು ನನಗೆ ಬೇಕು. ಅದು ನಿರಾಶೀಹಿ. ನಿನ್ನನ್ನು ಹುಟ್ಟಿಸುವಾಗ ನಾನು ಆಶೆಯಿಂದ ಹುಟ್ಟಿಸ್ಲಿಲ್ಲ, ನಿನ್ನನ್ನು ಹುಟ್ಟಿಸುವಾಗ ಪರಿಗ್ರಹಗಳನ್ನು ಮಾಡ್ಕೋ ಅಂತ ಹುಟ್ಟಿಸ್ಲಿಲ್ಲ. ಆದರೆ ನೀನು ಹುಟ್ಟಿದ ಮೇಲೆ ಇದನ್ನೆಲ್ಲ ಬೆಳೆಸ್ಕೊಂಡು ಅವ್ರ ಜೊತೆಗೆ ಇವ್ರ ಜೊತೆಗೆ ಎಲ್ಲ ಕಡೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಬಿಟ್ಟು ಮನೆ ತುಂಬ ಫೋನ್ ಬರಲಿಕ್ಕೆ ಶುರು ಮಾಡ್ಕೊಂಡು ನೀನೇನೆ. ಮತ್ತು ಹಾಗೆ ಎಲ್ಲ ಕಡೆಯಲ್ಲಿ ನಿನ್ನನ್ನು ನೀನು ಲಿಂಕ್ ಮಾಡಿಕೊಂಡು ಇದ್ದು ಬದ್ದವ್ರ ಜೊತೆಗೆಲ್ಲ ಪರಿಗ್ರಹ ಇಟ್ಕೊಂಡು ನನ್ನನ್ನು ಕಾಣ್ತೇನೆ ಅಂತೀಯ. ಹೇಗೆ ಬರಬೇಕು ಹೇಳಿ ನನ್ನನ್ನು ಕಾಣಲಿಕ್ಕೆ? ಅದನ್ನು ಕೃಷ್ಣ ಅಂತಾನೆ, ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೇಲಾಜಿನ ಕುಶೋತ್ತರಂ. ಎಷ್ಟು ಅದ್ಭುತ ಕೃಷ್ಣನ ಮಾತು. ಧ್ಯಾನದ ಪ್ರಕಾರ ನೋಡ್ರಿ, ಕೃಷ್ಣ ಹ್ಯಾಕೆ ಕೂಡಬೇಕು ಆ ಶಿಸ್ತನ್ನು ಹೇಳ್ಕೊಡ್ತಾನೆ. ಮತ್ತೆ ಎಷ್ಟು ಕಳಕಳಿ ಕೃಷ್ಣನಿಗೆ. ಕೂಡೋದನ್ನು ಹೇಳ್ತಾನೆ, ಕೂಡುವಾಗ ಹಾಕ್ಕೊಳ್ಳೋ ಆಸನವನ್ನು ಹೇಳ್ತಾನೆ. ಅರೇ ರೇ 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 ಸಣ್ಣ ವಯಸ್ಸಿನಲ್ಲಿ ಉಪನಯನ ಮಾಡಿರ್ತಾರೆ ವಟುವಿಗೆ. ಯಾವುದೋ ದಿಕ್ಕಿ ಕೂಡ್ತಿರ್ತದೆ, ಏನೋ ಉಟ್ಕೊಂಡು ಕೂಡ್ತಿರ್ತದೆ ಅದು ಮನೆಯೊಳಗೆ. ಅರ್ಘ್ಯ ಕೊಡು ಅಂದರೆ ಪಾತ್ರೆಗಿಂತ ನೆಲದ ಮೇಲೆ ಚೆಲ್ತಿರ್ತದೆ. ಆಚಮನ ಮಾಡು ಅಂದರೆ ಆಚಮನ ಅಂದರೆ ಇನ್ನು ಲೋಟಗಟ್ಟಲೆ ನೀರು ಕುಡಿತಿರ್ತದೆ. ಮತ್ತೆ ಎಲ್ಲ ಹೇಳ್ಕೊಡ್ತಿರ್ತಾಳೆ, ಹಂಗಲ್ಲೋ ಹೀಗಲ್ವೋ ಹೀಗೆ ಮಾಡೋ ಅಂತ ಹೇಳ್ತಾರೆ. ಪರಮಾತ್ಮ ಅಷ್ಟು ಕಳಕಳಿಯಿಂದ ಹೇಳ್ತಾನೆ ಕೃಷ್ಣ, ಶುಚೌ ದೇಶೇ ಪ್ರತಿಷ್ಠಾಪ್ಯ. ಒಂದು ಶುಚಿರ್ಭೂತ ದೇಶವನ್ನು ನೋಡ್ಕೋ ಅಂತ ಅಂದ ಕೃಷ್ಣ. ಶುಚಿರ್ಭೂತ ದೇಶ ಅಂತ ಯಾವುದನ್ನು ಕರೀಬೇಕು? ಅದಕ್ಕೆ ಅಂತಾರೆ, ಯಾವ ದೇಶದಲ್ಲಿ ಕೂಡೋಣದ್ರಿಂದ ನಮ್ಮ ಮನಸ್ಸಿಗೆ ಬಹಳ ಪ್ರಸನ್ನತೆ ಆಗ್ತದೆ ಆ ದೇಶವನ್ನು ನೀನು ಕಂಡುಕೋ ಅಂತಂದಂತೆ. ಅಷ್ಟೇ ಹೇಳಿದ ಕೃಷ್ಣ. ನೀನು ಆ ದೇಶ ಈ ದೇಶ ಅಂತ ನಿಗದಿಪಡಿಸಲಿಲ್ಲ. ಶುಚೌ ದೇಶೆ, ನೀನು ಹೋಗು, ಆ ದೇಶ ಹೀಗಿದೆ ಅಂತ ನಿನಗೆ ಅನ್ನಿಸ್ತದೆ, ಅಲ್ಲೇ ಕೂತ್ಕೋ, ನಿನ್ನ ಪ್ರಸನ್ನತೆ ಆಗ್ತಾ ಇದೆ ಅಂದರೆ ಧ್ಯಾನ ಮಾಡಿಬಿಡು. ಯೋಚನೆ ಮಾಡ್ರಿ, ದೇಶದ ಪರಿಣಾಮದಿಂದ ನಮ್ಮ ಮೇಲೆ ಜಾಸ್ತಿ ಧ್ಯಾನದಲ್ಲಿ ತೊಡಕಾಗ್ತದೆ ಅನ್ನೋದನ್ನು ಕೃಷ್ಣ ಹೇಳಿಕೊಂಡು ಮಾತನಾಡ್ತಾನೆ. ಸಾಕಷ್ಟು ಬಾರಿ ಇಂಥ ಪ್ರಸಂಗಗಳು ನಡೀತಿರ್ತಾವೆ. ದೇಶ ಮನುಷ್ಯನ ಮೇಲೆ ಪ್ರಭಾವ ಬೀರ್ತದೆ. ಶ್ರವಣಕುಮಾರ ಅಂತಿದ್ದ. ಶ್ರವಣಕುಮಾರ ಬಹಳ ಪ್ರಸಿದ್ಧ. ತಂದೆ ತಾಯಂದ್ರಲ್ಲಿ ಬಹಳ ಭಕ್ತಿ ಆತನಿಗೆ. ಆತ ತಂದೆ ತಾಯಿಯನ್ನು ಕರ್ಕೊಂಡು ತಕ್ಕಡಿ ಮಾಡಿಕೊಂಡು ಕಾಶಿ ಯಾತ್ರೆ ಕರೆದುಕೊಂಡು ಹೊರಟಿದ್ದ. ಇಬ್ಬರೂ ಪಾಪ ಹಣ್ಣು ಮುದುಕರು, ಕಣ್ಣಿಲ್ಲದ ಕುರುಡರು. ಹೀಗಾಗಿ ಅವರಿಗೆ ನಡಿಲಿಕ್ಕಿಲ್ಲ, ಕಣ್ಣಿಲ್ಲ, ತಕ್ಕಡಿಯಲ್ಲಿ ಕೂಡಿಸ್ಕೊಂಡು ಕಾಶಿ ಯಾತ್ರೆಗೆ ಮಗ ಹೊರಟಿದ್ದಾನೆ.
ಹೋಗ್ತಿರುವಾಗ ಇದ್ದಕ್ಕಿದ್ದಂತೆ ತುಂಬ ದೂರ ಪ್ರಯಾಣ ಮಾಡಿದ್ದಾನೆ. ಕಾಡಿನಲ್ಲಿ ಯಾವುದೋ ಒಂದು ಪ್ರದೇಶ ಬಂತು. ಆ ಕಾಡಿನ ಆ ಪ್ರದೇಶದಲ್ಲಿ ಬರ್ತಿರುವಾಗ ಶುರು ಮಾಡಿಬಿಟ್ಟ. ಅವರಿಬ್ಬರು ತಕ್ಕಡಿ ಕೆಳಗಿಟ್ಟು ಇಬ್ಬರು ಅಪ್ಪ ಅಮ್ಮಂದ್ರನ್ನ ಬಾಯಿಗೆ ಬಂದ ಹಾಗೆ ಬೈಲಿಕ್ಕೆ ಶುರು ಮಾಡಿದ. ಸುಸ್ತು ಆಗಿತ್ತು. ಯಾಕಾದರೂ ಕರ್ಕೊಂಡು ಬನ್ನೋ ಏನೋ ನಿಮ್ಮನ್ನು ಶುರು ಮಾಡಿ ನೋಡಿದ್ರೆ, ಇಷ್ಟು ಹಣ್ಣು ಮುದುಕರಾಗಿರಿ, ಮನೆಯಲ್ಲಿ ಇರಬಾರ್ದ ಸುಮ್ಮನೆ, ಕಾಶಿ ಯಾತ್ರೆ ಅಂತೆ, ಬೇಕಾ ಕಾಶಿ ಯಾತ್ರೆ ನಿಮಗೆ ಹಿಂಗಂದ. ನನ್ನೂ ಕೂಡ ಇಷ್ಟು ದೂರ ತನಕ ನಡೆಸ್ಕೊಂಡು ಬಂದ್ರಿ ನೀವು, ಕರುಣೆನೇ ಇಲ್ಲ ನಿಮಗೆ, ಬೇಕಿತ್ತ ಇದೆಲ್ಲ ಅಂತ ಚೆನ್ನಾಗಿ ಬೈದ. ಕಾಶಿ ಬೇಡ, ಯಾವುದು ಬೇಡ, ಹೀಗೆ ವಿಪರೀತ ಬೈಗಳು ಬಾಯಲ್ಲಿ ಬರಲಿಕ್ಕೆ ಶುರು ಆಯಿತು. ಅವರಿಬ್ಬರು ತಂದೆ ತಾಯಂದರು ಪಾಪ ಮಗನ ಕೈಯಲ್ಲಿ ಬಯಸ್ಕೊಳ್ತಾ, ಅಯ್ಯೋ ನಮ್ಮ ಮಗನಿಗೆ ನಾವೇ ಕಷ್ಟ ಕೊಟ್ಬಿಟ್ವೇನೋ ಅಂತ ಕಣ್ಣಲ್ಲಿ ನೀರು ಬಂತು. ಆಮೇಲೆ ಅಂತಃಕರಣದಿಂದ ಹೇಳಿಬಿಟ್ರಂತೆ, ಸರಿ ಇದು ಯಾಕೋ ಕಾಡು ಅಂತ ಅನ್ನಿಸ್ತಾ ಇದೆ, ಶ್ರವಣಕುಮಾರ ಸ್ವಲ್ಪ ನಮ್ಮನ್ನು ಊರು ಬರುವ ದೇಶ ನೋಡು, ಅಲ್ಲಿಗೆ ಬಿಟ್ಬಿಡು ಅಂತಂದ್ರಂತೆ. ಜನಸಂದಣಿ ಇಲ್ಲ, ಇಲ್ಲಿ ಜನರ ಅಡ್ಡಾಟ ಇಲ್ಲ, ಅಲ್ಲೇ ಯಾವುದಾದ್ರೂ ದೇವಸ್ಥಾನದ ಮುಂದಾದರೂ ಕೂಡಿಸ್ಬಿಡು ನಮ್ಮನ್ನು, ನಿನ್ನಷ್ಟಕ್ಕೆ ನೀನು ಮನೆಗೆ ಹೋಗು, ನೀನು ನಿನ್ನ ಹೆಂಡತಿ ನಿನ್ನ ಮಕ್ಕಳ ಜೊತೆಗೆ ಸುಖವಾಗಿ ಬಾಳಪ್ಪ, ಎಷ್ಟೇ ಆಗಲಿ ನೀ ನನ್ನ ಮಗನೇ ಅಲ್ವೇ, ಎಷ್ಟೇ ಆಗಲಿ ನೀ ನಮ್ಮ ಮಗ, ನಿನಗೆ ಶಪಿಸಲ್ಲ ನಾವು, ನಿನಗೆ ಕಷ್ಟ ಕೊಟ್ವಿ ಅಂತ ಅನ್ನಿಸ್ತಾ ಇದೆ, ಹೋಗ್ಬಿಡು, ಮನೆಗೆ ಹೋಗ್ಬಿಡು, ಇನ್ನು ಸ್ವಲ್ಪ ದೂರದಲ್ಲಿ ಯಾವುದಾದ್ರೂ ಒಂದು ಊರು ಬಂದೇ ಬರ್ತಿರ್ತದೆ ಯಾವಾಗಲೂ ದಾರಿಯಲ್ಲಿ, ಆ ಊರಿನಲ್ಲಿ ನಮ್ಮನ್ನು ಇರಿಸಿ ನೀನು ಹೋಗ್ಬಿಡು ನಿಮ್ಮ ಮನೆಗೆ ಅಂತ ಅಂದ್ಬಿಟ್ನಂತೆ. ತಂದೆ ತಾಯಂದ್ರ ಮಾತು ಕೇಳ್ದ, ಸರಿ ಹಾಗಾದ್ರೆ ಹಾಗೇ ಮಾಡ್ತೀನಿ ಅಂತಂದ. ಕಾಶಿ ಬೇಡ, ಯಾವುದು ಬೇಡ, ಇಬ್ಬರನ್ನ ಮತ್ತೆ ತಕ್ಕಡಿ ಎತ್ಕೊಂಡ, ಇಲ್ಲಿ ಬಿಟ್ಟು ಹೋಗ್ತೇನೆ ನಿಮ್ಮನ್ನು ಅಂತ, ಅಷ್ಟೇ ಮಾಡು ಅಂದರು. ಅಲ್ಲಿ ಎತ್ತುಕೊಂಡ ಆ ಊರಿಗೆ ಹೋದ. ಊರಿನಲ್ಲಿ ಯಾವುದೋ ದೇವಸ್ಥಾನ ಕಾಣ್ತಾ ಇದೆ, ಅದರ ಹತ್ರ ಬರ್ತಿರ್ಲಿಕ್ಕೇನೆ, ನೋಡು ಗಂಟೆ ಶಬ್ದ ಕೇಳಿಸ್ತಿದೆ ದೇವಸ್ಥಾನದ್ದು, ಇಲ್ಲೇ ಬಿಟ್ಬಿಡು ನಮ್ಮನ್ನು ಅಂದ್ರಂತೆ. ಅಪ್ಪ ಅಮ್ಮ ಶ್ರವಣಕುಮಾರ ಹೇಳ್ತಾನೆ, ಇಲ್ಲ ನಿಮಗೆ ಕಾಶಿ ಯಾತ್ರೆ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಅನ್ನಂತೆ. ಮತ್ತೆ ಅರೆ ಈಗ ತಾನೇ ಬೈದೆಲ್ಲೋ, ಬ್ಯಾಡ ಅಂದು ಯಾಕಾದರೂ ಕರ್ಕೊಂಡು ಬಂದೋ ಅಂತ ಬೈದಿ, ಯಾಕೆ ಹೀಗೆ ಮಾಡ್ತಿದ್ದಿ ಶ್ರವಣಕುಮಾರ, ಏನು ಸಮಾಚಾರ ಅಂತ. ಇಲ್ಲ ನಿಮ್ಮನ್ನು ಕಾಶಿ ಯಾತ್ರೆ ಕರ್ಕೊಂಡು ಹೋಗಬೇಕು, ನೀವು ತಂದೆ ತಾಯಂದರು, ಮಗನಿಗೆ ಒಂದು ಸಲ ಅವಕಾಶ ಸಿಗ್ತದಷ್ಟೇನೆ, ಅಪ್ಪ ಅಮ್ಮಂದ್ರಿಗೆ ಕಾಶಿ ಯಾತ್ರೆ ಮಾಡಿಸುವ ಫಲ ಅಂದರೆ ಅಷ್ಟಿಷ್ಟಲ್ಲ ಅಂತ ತುಂಬ ಪುರಾಣ ಶಾಸ್ತ್ರ ಎಲ್ಲ ಹೇಳಲಿಕ್ಕೆ ಶುರು ಮಾಡಿಬಿಟ್ಟ. ಆಯ್ತು ಬಿಡು, ಸ್ವಲ್ಪ ಹೊತ್ತು ನೀರು ತೊಗೊಂಡು ಬಾ, ಇಲ್ಲೇ ಎಲ್ಲಾದರೂ ನಮ್ಮನ್ನು ಕೂಡಿಸು ಅಂತ ಕೂಡಿಸಿದ್ರಂತೆ. ಅವರನ್ನು ಅಲ್ಲಿ ಕೂಡಿಸಿದ. ಇವನು ಎಲ್ಲೋ ಹೋದ, ಏನೋ ಒಂದಿಷ್ಟು ತಿನ್ಲಿಕ್ಕೆ ಆಹಾರ ತೊಗೊಂಡು ಬರಬೇಕು ಅಂತ ಎಲ್ಲೋ ಹೋದ. ಅಲ್ಲಿ ಯಾರೋ ಒಬ್ಬರು ಬರ್ತಿರುವ ಶಬ್ದ ಕೇಳಿಸ್ತು ತಂದೆ ತಾಯಂದ್ರಿಗೆ. ಶ್ರವಣಕುಮಾರ ದೂರ ಹೋಗಿದ್ದಾನೆ. ಅವರು ಬರ್ತಿದ್ದಾರೆ ದೇವಸ್ಥಾನದ ಹೊರಗಡೆಗೆ ಬರ್ತಿದ್ರು ಅನ್ನಿಸ್ತದೆ. ತಿಳಿದವರು ಒಬ್ಬರು ಕೇಳಿದ್ರಂತೆ ತಂದೆ ತಾಯಂದರು, ಅಲ್ಲ ನಮ್ಮ ಮಗ ಈಗ ತಾನೇ ಬಾಯಿಗೆ ಬಂದಾಗ ಬೈತಿದ್ದ, ಸ್ವಲ್ಪ ಹಿಂದೆ ಈ ಊರಿಗೆ ಬಂದ ಕೂಡಲೇ ಏನೋ ವ್ಯತ್ಯಾಸ ಆಗಿಬಿಟ್ಟ, ಯಾಕೆ ಹೀಗಾಯಿತು ಅಂತ ಕೇಳಿದ್ರಂತೆ. ಆಗ ಅವರು ಹಿರಿಯರು ಹೇಳಿದ್ರಂತೆ ತಂದೆ ತಾಯಂದ್ರಿಗೆ, ನೀವು ಬರ್ತಿರುವ ದಾರಿ ಇತ್ತಲ್ಲ ಕಾಡು ದಾರಿ, ಅಲ್ಲೊಬ್ಬ ರಾಕ್ಷಸ ವಾಸ ಮಾಡಿಕೊಂಡು ಇದ್ದ, ಆ ಪ್ರದೇಶದ ಪ್ರಭಾವದಿಂದ ಅವನಿಗೆ ದುರ್ಬುದ್ಧಿ ಬಂದಿತ್ತು, ಈಗ ಬಂದ ಪ್ರದೇಶ ಇದು ಒಳ್ಳೆ ಕ್ಷೇತ್ರ, ಅದಕ್ಕೆ ಅವನ ದುರ್ಬುದ್ಧಿ ಹೋಯಿತು ಅಂತಂದ್ರಂತೆ. ನೀವೇನು ವಿಚಾರ ಮಾಡಬೇಡ್ರಿ, ಇನ್ನೇನು ಶ್ರವಣಕುಮಾರನ ಬುದ್ಧಿ ಮತ್ತೆ ಹಾಗೆ ಹಿಂದಿನಂತೆ ಬದಲಾಗಲ್ಲ, ಅವನು ಕಾಶಿ ಯಾತ್ರೆ ನಿಮಗೆ ಮಾಡಿಸಿ ಪುನಃ ನಿಮ್ಮನ್ನು ಮನೆ ಕರ್ಕೊಂಡು ಹೋಗ್ತಾನೆ ಅಂತಂದ್ಬಿಟ್ರಂತೆ. ಇದು ರಾಮಾಯಣದಲ್ಲಿ ಬರೋ ಒಂದು ಸಣ್ಣ ಪ್ರಸಂಗ. ಯಾಕೆ ಹೇಳಿದೆ ಅಂದರೆ, ಮನುಷ್ಯನ ಬುದ್ಧಿಯ ಮೇಲೆ ಅಲ್ಲಲ್ಲಿರುವ ಪ್ರದೇಶಗಳ ದೋಷವೂ ಕೂಡ ಅವನ ಧ್ಯಾನದಲ್ಲಿ ಕುಳಿಸ್ಲಿಕ್ಕೆ ಹೋದರೆ ಅವನಿಗೆ ತೊಡಕಾಗ್ತಾವೆ. ಹಾಗಾಗಿ ಅವು ತಮ್ಮ ಪ್ರಭಾವ ತೋರಿಸ್ತಿರ್ತಾವೆ ಪ್ರಾರಂಭದಲ್ಲಿ. ಹಾಗಾಗಿ ಮನುಷ್ಯ ಶುಚೌ ದೇಶೇ ಪ್ರತಿಷ್ಠಾಪ್ಯ, ನೀನು ಕೂಡುವ ಪ್ರದೇಶ, ನೀನು ಪಾದ ಇಡ್ತಿರ್ಲಿಕ್ಕೆ, ಹೆಜ್ಜೆ ಇಡ್ತಿರ್ಲಿಕ್ಕೆ ನಿನಗೆ ಗೊತ್ತಾಗ್ತದೆ ಈ ಪ್ರದೇಶ ನನ್ನ ಮನಸ್ಸಿಗೆ ಹಿತ ಉಂಟು ಮಾಡ್ತದೋ ಇಲ್ಲೋ, ಅದನ್ನು ನೋಡಿ ಕೂತ್ಕೋ ಅಂತನ್ನಂತೆ ಕೃಷ್ಣ.
ಸುಮಾರು ಚರಿತ್ರೆಗಳಿದ್ದಾವೆ. ಕೃಷ್ಣನ ಒಂದೊಂದು ಮಾತುಗಳಿಗೂ ತುಂಬ ವಿಸ್ತಾರವಾದ ಅಭಿಪ್ರಾಯ ಇದೆ. ಯಾಕೆಂದರೆ ಕೂಡಿಸ್ತಿರೋದು ಭಗವಂತನ ಜೊತೆಗೆ ಮಾತಾಡಿಸ್ಲಿಕ್ಕಲ್ಲ, ಅದಕ್ಕೆ ತುಂಬ ಶಿಸ್ತಿದೆ ಅಂತಂತಾನೆ ಕೃಷ್ಣ. ಶುಚೌ ದೇಶೇ ಪ್ರತಿಷ್ಠಾಪ್ಯ, ನಿನಗೆ ಅಂತ ನಿನ್ನ ಮನಸ್ಸು ಯಾವ ಪ್ರದೇಶದಲ್ಲಿ ಕೂತ್ಕೊಂಡ್ರೆ ತುಂಬ ಹಿತ ಅನ್ನಿಸ್ತದೆ ಅಲ್ಲಿ ಕೂತ್ಕೋ. ಸ್ಥಿರಮಾಸನಮಾತ್ಮನಃ, ಆ ಕೂಡುವಾಗ ಅಲ್ಲೊಂದು ಸ್ಥಿರವಾದ ಆಸನ ಹಾಕೋ ಅಂದ ಕೃಷ್ಣ. ಆಸನವೂ ಕೂಡ ಮನುಷ್ಯನ ಮೇಲೆ ಪರಿಣಾಮ ಬೀರ್ತದಂತೆ. ಅತಿ ಭೂಮಿಯ ಸಂಪರ್ಕದಲ್ಲಿ ಮನುಷ್ಯ ಧ್ಯಾನಕ್ಕೆ ಕೂತ ಅಂದರೆ ಭೂಮಿ ತನ್ನೊಳಗಿರೋ ಕೆಲವು ದೋಷಗಳನ್ನು ಧ್ಯಾನದಲ್ಲಿ ಮತ್ತೆ ನಮಗೆ ತೊಡಕುಂಟು ಮಾಡಿಸ್ತದಂತೆ. ಅದಕ್ಕೆ ಆಸನ ಬಹಳ ಮುಖ್ಯ. ಹೇಗಿರ್ಬೇಕು ಆಸನ? ನಾತ್ಯುಚ್ಛ್ರಿತಂ, ಅತಿ ಎತ್ತರನೂ ಆಗಬಾರ್ದು, ಪೂರ್ಣ ಭೂಮಿಯನ್ನು ಬಿಟ್ಟಿರಬಾರ್ದು. ನಾತಿ ನೀಚಂ, ಅತಿ ಕೆಳಮಟ್ಟದ್ದು ಇರಬಾರ್ದು. ಅತಿ ಮೇಲಲ್ಲ, ಅತಿ ಕೆಳಗಲ್ಲ. ಕೃಷ್ಣ ಅಂತಾನೆ ಚೇಲಾಜಿನ ಕುಶೋತ್ತರಂ, ಧ್ಯಾನಕ್ಕೆ ಕೂಡುವ ಮುನ್ನ ಇಷ್ಟು ತಯಾರಿ ನಡೀಲಿ ಎಂದ ಕೃಷ್ಣ. ಚೇಲ, ಅಜಿನ, ಕುಶ, ಉತ್ತರಂ. ಕುಶ ಅಂದರೆ ದರ್ಬೆ, ಅದನ್ನು ಭೂಮಿ ಮೇಲೆ ಹಾಸು, ಅದರ ಮೇಲೆ ಅಜಿನ ಹಾಕೋ. ವ್ಯಾಘ್ರಾಜಿನ, ಯಾವುದಾದ್ರೂ ಒಂದು ಅಜಿನ ಅಂತ ಇರ್ತದೆ, ಕೇಳಿರ್ಬೇಕು. ಕೃಷ್ಣಾಜಿನ, ವ್ಯಾಘ್ರಾಜಿನ ಅಂತ ಬಹಳ ಪ್ರಸಿದ್ಧ. ಹುಲಿ ಚರ್ಮ, ಜಿಂಕೆ ಚರ್ಮಗಳಿಗೆ ಅಜಿನ ಅಂತ ಹೆಸರಿದೆ. ಅದನ್ನು ಹಾಕೋ. ಚೇಲ ಅಂದರೆ ವಸ್ತ್ರ. ಹೀಗೆ ಭಗವಂತ ಅದನ್ನು ನೇಮನ ಮಾಡ್ತಾನೆ. ಆಸನ ಹಾಕ್ಕೊಳ್ಳುವಾಗ ಪ್ರತ್ಯೇಕ ಅನ್ವಯ ಮಾಡೋ ಹಾಗಿಲ್ಲ, ಒಂದರ ಮೇಲೆ ಒಂದು, ಒಂದರ ಮೇಲೆ ಒಂದು ಅಂತ ವ್ಯವಸ್ಥೆ ಮಾಡ್ಕೋ ಅಂತಂದಿದ್ದಾನೆ ಕೃಷ್ಣ ನಮಗೆ. ಹೀಗೆ ನಿನ್ನ ಆಸನದ ಪರಿಶುದ್ಧಿಯನ್ನು, ಆಸನದ ಶಿಸ್ತನ್ನು ಮಾಡಿಕೊಂಡು ನೀನು ಆಮೇಲೆ ಧ್ಯಾನದಲ್ಲಿ ತೊಡಗಬೇಕು ಅಂತ ಕೃಷ್ಣ ಧ್ಯಾನ ಪ್ರಕಾರವನ್ನು ತಿಳಿಸುವಾಗ ಈ ಮಾತನ್ನು ನಮಗೆ ಅನುಸಂಧಾನ ಮಾಡಿಸ್ತಾನೆ. ಆಗ ಹೇಗಿರಬೇಕು ಮತ್ತೆ ವಿಸ್ತಾರ ಮಾಡಿದ ಮುಂದಿನ. ಆಸನದಲ್ಲಿ ಕುಳಿತ ಮೇಲೆ ಏನು ಮಾಡಬೇಕು? ತತ್ರೈಕಾಗ್ರಂ ಮನಃ ಕೃತ್ವಾ ಯತ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಂಜಾತ್ ಯೋಗಮಾತ್ಮವಿಶುದ್ಧಯೇ. ಆತ್ಮವಿಶುದ್ಧಯೇ ಯೋಗಂ. ಪ್ರತಿಯೊಬ್ಬ ವ್ಯಕ್ತಿ ಆಸನದಲ್ಲಿ ಕುಳಿತ ಮೇಲೆ ಏಕಾಗ್ರ ಮನಸ್ಕನಾಗಲಿ ಅಂತಾನೆ. ಇಂದ್ರಿಯಗಳನ್ನು, ಕ್ರಿಯೆಗಳನ್ನು ಗೆದ್ದು ಏಕಾಗ್ರ ಮನಸ್ಕನಾಗಬೇಕಂತ. ಆತ್ಮವಿಶುದ್ಧಯೇ ಅಂದರೆ ಎರಡು ಅರ್ಥ. ಧ್ಯಾನದಿಂದ ನಮ್ಮ ಒಳಗಿರುವ ಅನೇಕ ಮಲಗಳೂ ದೂರ ಆಗ್ತಾವೆ. ಧ್ಯಾನದಿಂದ ಸಂಸಾರ ಅನ್ನೋ ಮಲವೇ ದೂರ ಆಗಿಬಿಡ್ತದಂತೆ. ಯಾರು ಹೆಚ್ಚೆಚ್ಚು ದಿನ ಭಗವಂತನ ಧ್ಯಾನ ಮಾಡ್ತಾನೆ ಏಕಾಗ್ರ ಮನಸ್ಕನಾಗಿ, ಅವನಿಗೆ ಸಂಸಾರ ಮಲ ದೂರ ಆಗಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಕೃಷ್ಣ ಯುಂಜ್ಯಾತ್, ವಿಧಿ ಮಾಡಲೇಬೇಕು ನೀನು ಧ್ಯಾನ ಅಂತ ವಿಧಿಯನ್ನು ಮಾಡ್ತಾನೆ ಪರಮಾತ್ಮ. ಈ ಧ್ಯಾನ ಮಾಡಲೇಬೇಕು ನೀನು. ಆಸನದಲ್ಲಿ ಕೂಡಬೇಕು, ಇಂದ್ರಿಯಗಳನ್ನು ನಿಯಂತ್ರಿಸಬೇಕು, ಮನಸ್ಸು ಏಕಾಗ್ರತೆಗೆ ತಂದುಕೊಳ್ಬೇಕು, ಆಮೇಲೆ ನನ್ನನ್ನು ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಧ್ಯಾನ ಮಾಡುವಾಗ ಶರೀರ ಹೇಗಿರಬೇಕು? ಶರೀರ ಹೇಗಿರಲಿಕ್ಕೆ ಹೇಳ್ತಾ ಕೃಷ್ಣ ಅಂದರೆ ಸಮಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್ನೇ. ಮಧ್ಯದೇಹ ಸ್ಥಿರವಾಗಿ ನಿಲ್ಲಿಸ್ಬೇಕಂತೆ. ಎಷ್ಟು ಸ್ಥಿರ? ಕಾಯ ಶಿರೋಗ್ರೀವಂ, ಕುತ್ತಿಗೆ ದೇಹ ನಿಲ್ಲಿಸಿದರೆ ಇದು ಬೇರೆ ಅಂತ ಅನಿಸ್ಬಾರ್ದಂತೆ, ಹಾಗೆ ನೆಟ್ಟಿಗೆ ನಿಲ್ಲಿಸಿರ್ಬೇಕಂತ. ಅವೆರಡನ್ನು ಸಮವಾಗಿ ನಿಲ್ಲಿಸಿರ್ಬೇಕಂತೆ. ಕೃಷ್ಣ ಹೇಳುವ ಧ್ಯಾನ ಯೋಗ ಎಷ್ಟು ಚೆನ್ನಾಗಿದೆ ನೋಡ್ರಿ. ಸಮಕಾಯ ಶಿರೋಗ್ರೀವಂ ಅಂತಾನೆ ಕೃಷ್ಣ. ನಿನ್ನ ಕುತ್ತಿಗೆ, ನಿನ್ನ ತಲೆ, ನಿನ್ನ ಮಧ್ಯದೇಹ ನೇರ ನಿಲ್ಲಬೇಕಂತೆ. 90 ಡಿಗ್ರಿ ಅಂತ ಹೇಳ್ಬೋದೇನೋ ಅಂತ ಅನ್ನಿಸ್ತದೆ ಪ್ರಾಯ. ಯಾವ ಕಡೆಯಿಂದಲೂ ಅದು ಡೊಂಕಾಗಬಾರ್ದು, ಯಾವ ಕಡೆಯಿಂದಲೂ ಅದನ್ನು ನೀನು ಅಳಗಾಡಿಸ್ತಿರಬಾರ್ದು, ಅಷ್ಟು ಚೆನ್ನಾಗಿ ಅದನ್ನು ನಿಲ್ಲಿಸಬೇಕು.
ಕಣ್ಣಿನ ತುದಿಗಳು ಮೂಗಿನ ತುದಿಗೆ ನೆಟ್ಟಿರಬೇಕಂತೆ. ಆ ತುದಿಯನ್ನು ಈ ತುದಿಗೆ ನೆಡು. ಸಂಪ್ರೇಕ್ಷ್ಯ ನಾಸಿಕಾ ಅಗ್ರಂ ಸ್ವಂ, ಯೋಚನೆ ಮಾಡ್ರಿ. ದಿಶಶ್ಚ ಅನವಲೋಕಯನ್, ಭಾರಿ ಸೂಕ್ಷ್ಮ ಪರಮಾತ್ಮ. ಕಣ್ಣಿನಿಂದ ಮೂಗಿನ ತುದಿಯನ್ನು ನೋಡು ಅಂತ ಹೇಳ್ದ. ಅಂಥೇಳಿ ಬೇರೆ ದಿಕ್ಕಿನ ಕಡೆ ಕಣ್ಣು ಹಾಕಬೇಡ ಅಂದ. ಮತ್ತೆ ಯಾವುದೋ ಬೇರೆ ದಿಕ್ಕಿನ ಕಡೆ ಕಣ್ಣು ಹಾಕಬೇಡ, ತುದಿಯನ್ನು ನೋಡು ಅಂದ. ಕಳಕಳಿ ದೇವರಿಗೆ. ಪೂರ್ಣ ಕಣ್ಣು ಮುಚ್ಚಿದರೆ ನಿದ್ರೆಗೆ ಹೋಗಿಬಿಡ್ತಾನೆ. ಆ ಕಳಕಳಿಯಿಂದ ಹೇಳ್ದ ಕೃಷ್ಣ, ಪೂರ್ಣ ಕಣ್ಣು ಮುಚ್ಚಬೇಡ, ನಿದ್ರೆಗೆ ಜಾರ್ತೀಯ ಅಂಥೇಳಿ ಪೂರ್ಣ ಕಣ್ಣು ತೆಗಿಬೇಡ, ಧ್ಯಾನ ನಡೆಯಲ್ಲ. ಕಣ್ಣು ಪೂರ್ಣ ಅರಳಿಸಿದರೆ ಧ್ಯಾನ ಇಲ್ಲ, ಪೂರ್ಣ ಮುಚ್ಚಿದರೆ ನಿದ್ರೆಗೆ ಹೋಗ್ತೀಯ, ಧ್ಯಾನ ಇಲ್ಲ. ಹೀಗಾಗಿ ಪೂರ್ಣ ತೆಗಿಬೇಡ, ಪೂರ್ಣ ಮುಚ್ಚಬೇಡ, 80% ಕಣ್ಣನ್ನು ಮುಚ್ಚು ಅಂತ ಅರ್ಥ ಕೃಷ್ಣ. ಈ ಕಣ್ಣೇನಿದೆ 80% ಕಣ್ಣನ್ನು ಮುಚ್ಚಿ ಇನ್ನು 20%ನಲ್ಲಿ ನಿನ್ನ ಮೂಗಿನ ತುದಿಯನ್ನು ನೀನು ಅಬ್ಸರ್ವ್ ಮಾಡು ಅಂತಾನೆ ಕೃಷ್ಣ. ಎಷ್ಟು ಅದ್ಭುತ ಕೃಷ್ಣನ ಮಾತು. ಯಾಕೆ ಬೇಕು ಬೇರೆಯವರು ಧ್ಯಾನ ಯೋಗ ಹೇಳಿಕೊಡ್ಲಿಕ್ಕೆ? ಕೃಷ್ಣನಿಗಿಂತ ಮತ್ತೊಬ್ಬ ಯೋಗಿ ಯಾರಿದ್ದಾನೆ? ಅವನ ಮಾತಿಗಿಂತ ಮತ್ತೊಂದು ಮಾತು ಯಾಕೆ ಬೇಕು? ಇದನ್ನೇ ಉಳಿದವರು ಕಳ್ಳತನ ಮಾಡಿದ್ದಾರೆ. ಆದರೆ ಕೃಷ್ಣನ ಹೆಸರು ಹೇಳಲಿಕ್ಕೆ ಹಿಂಜರಿತಾರೆ. ಯಾಕೆಂದರೆ ಬ್ರ್ಯಾಂಡ್ ಆಗಿರ್ತಾರಲ್ಲ, ಅವರು ತಮ್ಮ ಬ್ರ್ಯಾಂಡ್ ಮಾಡಿಕೊಳ್ಳಿಕ್ಕೆ ತಮ್ಮನ್ನು ಎಲ್ಲಿ ಕೃಷ್ಣನ ಹೆಸರು ಹೇಳಿಬಿಟ್ರೆ ನಮ್ಮದು ಮತ್ತೆ ಸಂಕುಚಿತ ಅಂತ ತಿಳ್ಕೊಳ್ತಾರೋ ಅನ್ನೋ ಕಳ್ಳತನದಿಂದ ಉಳಿದವರೆಲ್ಲ ಹೇಳೋದು ಇದನ್ನೇ. ಆದರೆ ಅವನ ಹೆಸರು ಮಾತ್ರ ಹೇಳೋಲ್ಲ. ಇದೇ ನೋಡ್ರಿ ದುಸ್ಥಿತಿ. ಸ್ವತಃ ಕೃಷ್ಣನ ಮಾತು ನಾವು ಕೇಳ್ತಿದ್ದೇವೆ, ಅವನ ಬಾಯಲ್ಲೇ ಬಂದ ಮಾತನ್ನು ಕೇಳ್ತಿದ್ದೇವೆ. ಅವನೇ ನೇರ ಹೇಳ್ತಿದ್ದಾನೆ. ಇದಕ್ಕೆ ಯಾರೂ ಅವಶ್ಯಕತೆ ಇಲ್ಲ ವ್ಯಕ್ತಿಗಳಿಗೆ. ನೇರ ಕೃಷ್ಣನ ಮಾತು, ನೇರ ತಾಯಿ ತನ್ನ ಮಕ್ಕಳಿಗೆ ಹೇಳುವಂತೆ ನಮಗೆ ಹೇಳ್ತಿದ್ದಾನೆ, ಹೀಗೆ ನನ್ನನ್ನು ಧ್ಯಾನ ಮಾಡು. ಇನ್ಯಾರು ಬೇಕು ಯಾಕೆ ನಮಗೆ? ಇದಕ್ಕಿಂತ ಪ್ರಕ್ರಿಯೆ ಏನಿದೆ? ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಪ್ರಾರಂಭದ ಹಂತದಲ್ಲಿ, ಯಾವಾಗಲೂ ಅಷ್ಟೇ ಅಲ್ವಾ? ಅಭ್ಯಾಸ ಆಗ್ತಾ ಆಗ್ತಾ ಸಿದ್ಧಿ ಬಂದೇ ಬರ್ತದೆ. ಕೃಷ್ಣನೇ ಹೇಳಿದ್ದಾನೆ, ಅಭ್ಯಾಸದಿಂದ ತಾನಾಗಿ ಸಿದ್ಧಿ ಆಗ್ತದೆ. ಯಾಕೆ ಜಗತ್ತಿನೊಳಗೆ ಬೇರೆಯವರ ವಂಚನೆಗೊಳಗಾಗ್ತೀಯ? ಯೋಗದ ಹೆಸರಿನಲ್ಲಿಯೋ ರೋಗ ಹೋಗಿಸುವ ಹೆಸರಿನಲ್ಲಿಯೋ ನಿನ್ನನ್ನು ಯಾವುದೋ ಬಾವಿಗೆ ತಳ್ಕೊಳ್ಬೇಡ. ಯೋಗ ಅನ್ನೋ ಶಬ್ದ ಏನಿದ್ರೂ ಕೃಷ್ಣ ಬಳಸೋದೇ ಅಲ್ಟಿಮೇಟ್ಲಿ ತನ್ನ ಸಂಪರ್ಕ ಪಡೀಲಿಕ್ಕಿರುವ ಧ್ಯಾನವನ್ನೇ ಕೃಷ್ಣ ಯೋಗ ಅಂತ ಮುಟ್ಟಿಸ್ತಾನೆ. ಆ್ಯಕ್ಚುಲಿ ಕೃಷ್ಣ ಯೋಗ ಅನ್ನೋ ಶಬ್ದವನ್ನು ಮುಟ್ಟಿಸಿರೋದು ನನ್ನ ಸಂಬಂಧವನ್ನು ನೀನು ಪಡೀಲಿಕ್ಕೆ ಮಾಡುವ ಸಾಮಗ್ರಿಗಳೆಲ್ಲ ಯೋಗ, ಇದಕ್ಕಿಂತ ಬೇರೆ ಯೋಗ ಇಲ್ಲ. ನೀ ಏನೇ ಮಾಡ್ತೇನೆ ಅಂತಂದರೆ ಸಾಧ್ಯ ಇಲ್ಲ, ಇದನ್ನೇ ಮಾಡು ಅಂದರೆ ಇದು ಯೋಗ ಅಂತ ಆಗ್ತದೆ ಕೃಷ್ಣ. ಇದೇ ಯೋಗ ಅಂದರೆ. ದೈವದ ಯೋಗಕ್ಕಿಂತ ಬೇರೆ ಯೋಗ ಯಾಕೆ ಬೇಕು? ಫಿಸಿಕಲಿ ಎಕ್ಸಸೈಸ್ ಮನುಷ್ಯನಿಗೆ ಕೇವಲ ತಾತ್ಕಾಲಿಕ. ಮೆಂಟಲಿ ಧ್ಯಾನ ಅನ್ನೋ ಎಕ್ಸಸೈಸ್ ಇದೆಯಲ್ಲ, ಅದು ಮನುಷ್ಯನ ದೈಹಿಕವಾದ ರೋಗವನ್ನು ತಾನಾಗೇ ಪರಿಹಾರ ಮಾಡುವ ಶಕ್ತಿ ಪಡ್ಕೊಂಡಿದೆ. ಅದಕ್ಕೆ ಕೃಷ್ಣ ಆತ್ಮವಿಶುದ್ಧಯೇ ಅಂತಂದ. ನೀವು ಪರೀಕ್ಷೆ ಮಾಡಿ ನೋಡ್ರಿ. ಆತ್ಮ ಶಬ್ದಕ್ಕೆ ದೇಹ ಅಂತ ಅರ್ಥ. ವಿಶುದ್ಧಯೇ ಒಳಗೆ ಸೇರಿಕೊಂಡ ದೇಹದ ರೋಗಗಳು ಹೊರಗೆ ಹೋಗಲಿಕ್ಕೆ ಮಾಡುವ ಪ್ರಕ್ರಿಯೆ ಶ್ರೀಕೃಷ್ಣ ಪರಮಾತ್ಮನ ಧ್ಯಾನ ಅಂತ ಅರ್ಥ. ಇದು ಆತ್ಮವಿಶುದ್ಧಯೇ. ಇದನ್ನು ಮಾಡಿ ತೋರಿಸಿದ್ದಾರೆ ಹಿಂದಿನವರು ಬಹಳ ಜನ. ಎಂಥೆಂಥ ರೋಗಗಳನ್ನು, ಇವತ್ತಿನಷ್ಟು ಎಕ್ವಿಪ್ಮೆಂಟ್ಸ್ ಇರಲಿಲ್ಲ, ಇವತ್ತಿನಷ್ಟು ಸಫೆಸ್ಟಿಕೇಟೆಡ್ ಆಸ್ಪತ್ರೆಗಳಿರಲಿಲ್ಲ. ಆದರೆ ಧ್ಯಾನ ಯೋಗದಿಂದ ದೈಹಿಕವಾದ ರೋಗಗಳನ್ನು ಉಪಶಮನ ಮಾಡಿಕೊಂಡವರು ಇದ್ದಾರೆ. ನಿಮಗೆ ಆಶ್ಚರ್ಯ ಆಗ್ತದೆ ಅಂಥ ಧ್ಯಾನ ಯೋಗದ ಶಕ್ತಿ ಅದು. ನಾವು ಇಂಟರ್ನಲ್ಲಿ ದೇವರು ನಮಗೆ ಕೊಟ್ಟಂತಹ ಬಹಳ ದೊಡ್ಡ ಔಷಧಿನೇ ಧ್ಯಾನ. ಆ ಔಷಧಿಯನ್ನು ತಗೊಳ್ಳೇ ಇಲ್ಲ, ಉದಾಸೀನ ಮಾಡಿದ್ವಿ. ಮತ್ತು ದೇಹಕ್ಕೆ ಬರಬಾರ್ದ ರೋಗ ಬರಲಿಕ್ಕೆ ಶುರು ಆಯಿತು. ಮತ್ತು ಅದಕ್ಕೆ ತಕ್ಕಂತೆ ವ್ಯಾಪಾರೀಕರಣ ಆಯಿತು. ಅದಕ್ಕೆ ತಕ್ಕಂತೆ ಮತ್ತೆ ಇನ್ನೂ ಏನು ಸಣ್ಣ ಸಣ್ಣ ಮಗು ಇರ್ತದೆ, ಮೊದಲು ಶುಗರ್ ಟೆಸ್ಟಿನಿಂದಲೇ ಶುರು ಮಾಡಿರಿ ಅಂತಂದುಬಿಟ್ಟಿರ್ತಾರೆ. ಕೃಷ್ಣಾರ್ಪಣ.
ಏನಾದರೂ ಶುಗರ್ ಟೆಸ್ಟ್ ಮಾಡಬೇಕು, ಏನಾದರೂ ಕೂಡ ಮಾಡಬೇಕು. ಇವತ್ತು ಬ್ಲಡ್ ಟೆಸ್ಟು ನೆಗಡಿ ಆಗಿದೆ ಅಂದರೆ ಸಾಕು, ನೆಗಡಿಗೂ ಟೆಸ್ಟ್ ಆಗಿಬಿಟ್ರೆ ಮನುಷ್ಯ ದೇವರಂತಾನೆ ಆತ್ಮವಿಶುದ್ಧಯೇ. ನನಗೆ ಗೊತ್ತೋ ನಾನು ಹಡ್ದಿದ್ದೇನೆ, ನಿನ್ನ ಹಡ್ದಿದ್ದೇನಪ್ಪ ನಾನು ಹೊಟ್ಟೆಯಲ್ಲಿಟ್ಟುಕೊಂಡು. ನಿನ್ನ ಎಷ್ಟು ರೋಗ ಇದೆ, ನಿನ್ನ ಪರಿಮಿತಿ ಎಷ್ಟು, ನಿನ್ನ ಶಕ್ತಿ ಎಷ್ಟು, ನಿನ್ನ ಬಾಡಿ ನಿನಗೆ ಎಷ್ಟು ಸಪೋರ್ಟ್ ಮಾಡ್ತದೆ, ಅದಕ್ಕೆ ತಕ್ಕಂತೆ ನಿನ್ನನ್ನು ನಾನು ಒಳಗೆ ಜೋಡಿಸಿದೇನೋ. ನೀನು ಯಾವಾಗ ಧ್ಯಾನ ಶುರು ಮಾಡು, ನಾನು ಎಲ್ಲ ರೋಗಗಳನ್ನು ನಾನು ವಾಸಿ ಮಾಡ್ತೀನಿ. ದಟ್ಸ್ ಎ ಪಾಯಿಂಟ್. ಆತ್ಮವಿಶುದ್ಧಯೇ. ನಿನ್ನ ರಕ್ತ ನಾನು ಶುದ್ಧಿ ಮಾಡ್ತೀನಿ, ನಿನ್ನ ರಕ್ತ ನಾನು ಶುದ್ಧಿ ಮಾಡ್ತೀನಿ. ನಿನ್ನಲ್ಲಿ ಬರುವ ದೇಹದ ಪ್ರತಿಯೊಂದು ಪ್ರಕ್ರಿಯೆಗಳಲ್ಲಿ ನಾಡಿ ನಾನು ಶುದ್ಧಿ ಮಾಡ್ತೀನಿ, ಉಸಿರು ನಾನು ಶುದ್ಧಿ ಮಾಡ್ತೀನಿ, ಕಫ ಪಿತ್ತ ವಾತ ಏನೇ ಒಳಗಿದ್ರು ಆತ್ಮವಿಶುದ್ಧಯೇ. ಧ್ಯಾನ ಮಾಡು, ನಾನು ಹೊರಗೆ ತೆಗಿತೀನಿ, ನನ್ನ ಜವಾಬ್ದಾರಿ ಅಂತ. ಎಷ್ಟು ಸೂಕ್ಷ್ಮ ಇದೆ ಗೊತ್ತಾ ಈ ಮಾತು. ನೀನು ಕೂಡು, ಏಕಾಗ್ರ ಮನಸ್ಸು ಮಾಡು, ಇಂದ್ರಿಯಗಳನ್ನು ಒಳಗೆ ತಂದುಕೋ, ಮನಸ್ಸಿನಿಂದ ಧ್ಯಾನ ಮಾಡು. ಒಳಗೆ ಏನು ಇಂಟರ್ನಲ್ಲಿ ಫಿಸಿಕಲ್ಲಿ ಆ್ಯಕ್ಟಿವಿಟೀಸ್ ಇದೆ ನಾನು ನೋಡ್ಕೋತಿರ್ತೀನಿ ಅಂತಾನೆ ಪರಮಾತ್ಮ. ನಾನು ನೋಡ್ಕೋತೀನಿ. ಹೇಗೆ? ಅದಕ್ಕೆ ಕೃಷ್ಣ ಅಂತಿರ್ತಾನೆ ಆವಾಗ ತಾಯಿ ಗರ್ಭದ ಚೀಲದಲ್ಲಿರುವಾಗ ಗರ್ಭದ ಚೀಲದಲ್ಲಿ ಆದ ವ್ಯವಸ್ಥೆಗಳನ್ನು ಹೇಗೆ ಭಗವಂತ ನೋಡ್ಕೊಂಡೋ, ಹೊರಗೆ ಬಂದಾಗಲೂ ಈ ಜಗತ್ತಿನ ಚೀಲದಲ್ಲಿ ನಮ್ಮನ್ನು ಹಾಕಿದಾಗಲೂ ಅವನು ನೋಡ್ಕೋತಾನೆ. ಅಷ್ಟು ವಿಶ್ವಾಸ ನಮಗಿಲ್ಲ. ಎಲ್ಲಿ ಧ್ಯಾನಕ್ಕೆ ಕೂತ್ರೆ ಯಾರು ಏನಂದು ಬಿಡ್ತಾರೋ, ಎಲ್ಲಿ ಸಮಯ ಜಾಸ್ತಿ ತೊಗೊಂಡ್ಬಿಡ್ತದೋ, ಮತ್ತು ರೋಗ ಉಲ್ಬಣ ಆಗಿಬಿಡ್ತದೋ ಅಲ್ವೋ. ಯಾಕಷ್ಟು ಚಿಂತೆ ಮಾಡ್ತೀಯೋ? ಆ ಸ್ವಲ್ಪ ಸ್ಟ್ರೆಸ್ಸಿನಿಂದ ಹೊರಗೆ ಬಾ, ಸ್ವಲ್ಪ ಧ್ಯಾನ ಮಾಡು, ನೋಡು, ಆಮೇಲೆ ನಾನು ಏನೆಲ್ಲ ತೋರಿಸ್ತೀನಿ ನಿನಗೆ ಅಂತಾನೆ ಕೃಷ್ಣ. ಎಷ್ಟು ಕಳಕಳಿಯಿಂದ ಹೇಳ್ತಾನೆ. ಸಮಕಾಯ ಶಿರೋ ಗ್ರೀವಂ ಧಾರಯನ್ ಅಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್ನೇ ಪ್ರಶಾಂತಾತ್ಮ ವಿಗತ ಭೀಹಿ. ಈಗ ಹೇಳಿದ ಮಾತಿಗೆ ಅರ್ಥ ಈಗ ಹೇಳಿದೆ ನಾನು. ಈ ಶ್ಲೋಕಗಳದ ಅರ್ಥ ಎಲ್ಲ ಹೇಳಿದೆ ನಾನು. ವಿಗತ ಭೀಹಿ, ದಟ್ಸ್ ಎ ಪಾಯಿಂಟ್. ಧ್ಯಾನ ಕೂಡುವಾಗ ಮನುಷ್ಯನಿಗೆ ಹೊರಗಿನ ಯಾವ ಭಯ ಪಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ, ದೇವರು ಹೇಳ್ತಾನೆ. ಯಾಕೆ? ನಿಂದೆಲ್ಲ ಸೆಕ್ಯೂರಿಟಿ ನಾನು ನೋಡ್ಕೋತೀನಿ, ನೀನು ಏಜೆನ್ಸಿ ಕೊಡಬೇಡ, ನಾನು ನೋಡ್ಕೋತೀನಿ ಅಂತಂದ ಕೃಷ್ಣ. ಸೆಕ್ಯೂರಿಟಿ ಏಜೆನ್ಸಿ ಕೊಟ್ಟು ಮನೆಯೊಳಗೆ ಬದುಕ್ತಿರ್ತಾನೆ, ಅಷ್ಟೇನು ಮಾಡಬೇಡ, ನಾನು ನೋಡ್ಕೋತೀನಿ. ವಿಗತ ಭೀಹಿ, ನೀನು ರೋಗಕ್ಕೆ ಭಯಪಡಬೇಡ, ಶತ್ರುಗಳಿಗೆ ಭಯಪಡಬೇಡ, ಅವರು ಇವರು ಬರ್ತಾರೆ ಅಂತ ಭಯಪಡಬೇಡ, ನಾನು ನೋಡ್ಕೋತೀನಿ. ಯಾಕೆ ಅಂದರೆ ನೀನು ಪರ್ಸ್ನಲಿ ನನ್ನ ಮೀಟ್ ಮಾಡ್ಲಿಕ್ಕೆ ಬಂದಾಗ ನಿನ್ನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿನಗಿಂತ ಹೆಚ್ಚು ನನಗಿರ್ತದೆ. ಎಲ್ಲಿ ತನಕ ಹಾಕಿರ್ತಾರೆ ಅಂದರೆ, ಇವತ್ತಿನಿಂದ ಕಟ್ಲಿಕ್ಕೆ ಶುರು ಮಾಡಿರಿ. ನಿಮಗೆ ನಾಳೆ ಸಪೋಸ್ ರೋಗ ಬಂದರೆ ಅಂತೂ ಇನ್ಶೂರೆನ್ಸ್ ವ್ಯವಸ್ಥೆ. ಅರೇ ಸಪೋಸ್ ರೋಗ ಬಂದರೆ ಏನು ಮಾಡ್ತೀರಿ ಹೇಳಿ? ಸೆಕ್ಯೂರ್ ಇರಬೇಕಲ್ವ ಜೀವನ ಅಂಥೇಳಿ ಇವತ್ತಿನಿಂದ ಪಾಲಿಸಿ ವ್ಯವಸ್ಥೆ. ಯಾವುದು? ಆರೋಗ್ಯ ವಿಮಾ ಮಾಡಿಸಪ್ಪ, ಬೇಡ ಅಂತ ಯಾರಂದರು? ಮಾಡಿಸಿ, ಎಲ್ಲ ಮಾಡಿಸಿ. ಆದರೆ ಇವೆಲ್ಲದರೊಳಗೆ ನಿಂದೇ ಪರ್ಸ್ನಲಿ ಕೇರ್ ತಗೊಳ್ಳಿಕ್ಕೆ ನಿನಗಾಗಲ್ಲ ಅಂತ ಎಲ್ಲ ಮೆಡಿಕಲ್ ಕಂಪ್ನಿಗೆ ನಿನ್ನನ್ನು ನೀನು ಬರೆದು ಕೊಡ್ತೀಯಲ್ಲ. ಒಂದ್ಸಲಿ ದೇವರಿಗೊಂದ್ಸಲಿ ಬರೆದು ಕೊಡು ನೋಡೋಣ ನಿನ್ನ ಮನಸ್ಸಿನಿಂದ. ಪರ್ಸ್ನಲಿ ಕೇರ್ ತಗೊಳ್ತಾನಲ್ಲ, ಅವನು ಇರೋದೇ ಪರ್ಸನ್ ಆಗಿದ್ದಾನೆ. ಅವನ ಪರ್ಸ್ನಾಲಿಟಿ ಇನ್ನೊಬ್ಬರ ಕೇರ್ ತಗೊಳ್ಳಿಕ್ಕೆ ಅದ. ಯಾಕೆಂದರೆ ತನ್ನನ್ನು ತಾನು ಕೇರ್ ತಗೊಳ್ಳೋದು ಬೇಡ ಅಂತಾನೆ ಪರಮಾತ್ಮ. ನಾ ಸ್ವತಂತ್ರನೋ, ನನಗೇನು ಆಗೋದೇ ಇಲ್ಲ, ನಾನು ಇರೋದೇ ಇನ್ನೊಬ್ಬರನ್ನ ಕೇರ್ ತಗೊಳ್ಳಿಕ್ಕೆ. ಇಡೀ ಪ್ರಪಂಚದೊಳಗೆ ಎಲ್ಲರನ್ನೂ ನೋಡ್ಕೊಳ್ಳಿಕ್ಕಿರೋದೇ ನನ್ನ ಸ್ವಭಾವ. ನನ್ನನ್ನು ನಾನು ನೋಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ನನಗೇನೂ ಆಗಲ್ವೋ, ಮತ್ತು ನಾ ಏನು ಮಾಡ್ಬೇಕು ಹೇಳಿ? ನನಗೇನು ಕೆಲಸದ? ರೋಗ ಬಂದರೂ ಡಾಕ್ಟ್ರು ಅಂತಂದು, ಇನ್ನೇನೋ ಮನೆಯೊಳಗೆ ಸಮಸ್ಯೆ ಆಯಿತು ಅಂದರೆ ಜ್ಯೋತಿಷ್ಯರು ಅಂತಂದು, ಅಥವಾ ಇನ್ನೇನೋ ಸಮಸ್ಯೆ ಆಫೀಸ್ನಲ್ಲಿ ಬಂದರೆ ಆಫೀಸರು ಅಂದು, ಕಳ್ತನ ಆದರೆ ಪೊಲೀಸರು ಅಂದು. ಮತ್ತು ನಾನು ಯಾಕಪ್ಪ ನಿನಗೆ? ಭಗವಂತ ಅನ್ನೋ ವಸ್ತು ಯಾಕ
ಎಲ್ಲ ಆಸ್ತಿಕರು ಒಂದ್ಸಲಿ ಪ್ರಶ್ನೆ ಮಾಡ್ಕೊಳ್ಳಿ ನೋಡೋಣ ತಮ್ಮ ಬದುಕಿನೊಳಗೆ. ದೇವರು ಅನ್ನೋ ವಸ್ತುವನ್ನು ಆಸ್ತಿಕರಾದ ನಮ್ಮಂಥವರು ಕೂಡ ಯಾವುದಕ್ಕೂ ಅವ ಬೇಡ ಅನ್ನೋ ಹಾಗೆ ಅವನ ಜೊತೆಗೆ ರಿಲೇಷನ್ಶಿಪ್ಪನ್ನು ಕಟ್ ಮಾಡಿಕೊಂಡ್ರೆ ಮತ್ತೆ ಯಾಕೆ ಆಸ್ತಿಕರಾದ್ರಿ? ನಾಸ್ತಿಕರೇ ವಾಸಿ ಆಯ್ತಲ್ಲ ಯಾವುದೋ ಒಂದು ಸಿದ್ಧಾಂತ ಇಟ್ಕೊಂಡಿದ್ದಕ್ಕೆ. ದೇವರು ಅನ್ನೋ ವಸ್ತು ತಾಯಿ, ತಂದೆ, ಸ್ನೇಹಿತ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಜೊತೆಯಲ್ಲಿ ಅದು ಇರ್ತದ ಅಂತಂದ ಮೇಲೆ ನಮಗೂ ಅವನಿಗೂ ಬೇಡವೇ ಬೇಡ ಸಂಬಂಧ ಅಂತಾಗಿಬಿಟ್ರೆ ಮತ್ತೆ ಬೇಕ್ಯಾಕೆ? ನಿಂದು ಸೆಕ್ಯೂರಿಟಿ ನೀ ನೋಡ್ಕೋತಿ, ನಿನ್ನನ್ನು ಕೇರ್ ನೀ ಮಾಡ್ಕೋ ಹೋಗಿ, ಏನು ಮಾಡ್ಕೋತಿ ಮಾಡ್ಕೋ ಹೋಗು ಅಂತ ಅಂದ್ಬಿಡ್ತಾನೆ. ಆಶ್ಚರ್ಯ ಆಗ್ತಾ ಇದೆ ಪ್ರಪಂಚದ ಬೆಳವಣಿಗೆಗಳನ್ನು ನೋಡ್ತಾ ಇರುವಾಗ. ಅಲ್ಲಲ್ಲಲ್ಲಿ ಇನ್ಶೂರೆನ್ಸ್ ಕಂಪ್ನಿಗಳು, ಅಲ್ಲಲ್ಲಲ್ಲಿ ಕೇರ್ ಟೇಕರ್ಗಳು, ಅಲ್ಲಲ್ಲಲ್ಲಿ ನಿಮ್ಮ ಜೀವನವನ್ನೇ ಬದಲಾಯಿಸಿಬಿಡ್ತೇವೆ ಅಂತನ್ನೋರುಗಳು. ಛೇ 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 ಅಲ್ಲಪ್ಪ, ನೀವು ಎಲ್ಲರೂ ಹಿಂಗೆ ಬಂದ್ರೆ ಅವ ಯಾಕಪ್ಪ? ಅವ ಬ್ಯಾಡೇನು? ಭೂಮಿಗೆ ಬಂದವರೇ ಇಷ್ಟೆಲ್ಲ ತಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ಳಿಕ್ಕೆ ನಾಟ್ಯ ಮಾಡ್ತಿದ್ದಾರೆ. ದೇವರು ನೋಡಿ ನಗತಾನೆ, ಇವರೆಲ್ಲ ಇದ್ದ ಮೇಲೆ ಮತ್ತೆ ನಂದೇನಪ್ಪ ಹಾಗಾದರೆ? ನಂದೇನು ಹಾಗಾದರೆ? ಅದಕ್ಕೆ ಕೃಷ್ಣ ಅಂದ, ಭಯ ಪಡದೆ ಒಂದ್ಸಲಿ ನನ್ನ ಬಳಿಗೆ ಬಾರೋ, ಚಿಂತೆ ಬಿಟ್ಟು ನನ್ನ ಬಳಿಗೆ ಬಾ, ಮನಸ್ಸನ್ನು ಹದ ಮಾಡಿಕೊಂಡು ನನ್ನ ಹತ್ರ ಬಾ. ಹೋಗ್ತದೋ ನಿನ್ನ ರೋಗ ಕಳೀತೇನೋ, ಬಾ ನನ್ನ ಹತ್ರ ಅಂತ ಕರಿತಿದ್ದಾನೆ ಪರಮಾತ್ಮ. ನಿನಗೆ ಏನು ಮನಸ್ಥಿತಿಗೆ ಆಗಿದೆ ನಾನು ಆಪ್ರೇಷನ್ ಮಾಡಿ ತೆಗಿತೇನೆ, ಬಾ ನನ್ನ ಹತ್ರ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಕೃಷ್ಣ. ನಿಲ್ಸ, ಆ ದೇಹ ಚೆನ್ನಾಗಿ ನಿಲ್ಲಿಸು, ಒಂದು ಒತ್ತಟ್ಟಿಗೆ ನಿಲ್ಲಿಸು. ಒಂದ್ಸಲಿ ನೋಡ್ತೇನೆ ನಾನು. ಹಡ್ದಾಗ ನಾನು ನಿಲ್ಲಿಸಿದ್ದೆ ಅದನ್ನು, ಈಗ ನಿಲ್ಲಿಸು ನೋಡೋಣ. ಯಾಕಷ್ಟು ಡೊಂಕಾಗಿದೆ ಗೊತ್ತೇನು? ಮನುಷ್ಯ ಧ್ಯಾನದಲ್ಲಿ ಕೂಡಲಿಕ್ಕೆ ಇತ್ತೀಚೆಗೆ ಆಗ್ತಾ ಇಲ್ಲ. ಯಾಕೆ ಹೇಳು? ದೇವರಿಗಿಂತ ದೆವ್ವದ ಜೊತೆಗೆ ಮಾತಾಡಿಸಿ ದೇವರು ಕೊಟ್ಟ ದೇಹವನ್ನು ನೆಟ್ಟಿಗೆ ನಿಲ್ಲಿಸ್ಲಿಕ್ಕೂ ಆಗ್ತಾ ಇಲ್ಲ. ನೋಡಿ ಹೆಂಗೆ ಮಾಡಿಬಿಟ್ಟಿದ್ದೇವೆ ನಾವು ಅದನ್ನು. ಒಂದ್ಸಲಿ ನೆಟ್ಟಿಗೆ ನಿಲ್ಲಿಸು, ಸ್ಟ್ರೈಟಾಗಿ ನಿಲ್ಲಿಸು ನೋಡ್ತೇನೆ. ಕ್ಲಾಸ್ ರೂಮ್ನಲ್ಲಿ ಟೀಚರ್ಸ್ ಹೇಳ್ತಾರೆ ನೆಟ್ಟಿಗೆ ನಿಂತ್ಕೋ ಅಂತಾರೆ. ದೇವ್ರಂತಾನೆ ಒಂದ್ಸಲಿ ನೆಟ್ಟಿಗೆ ನಿಂತ್ಕೋ ನೋಡ್ತೇನೆ ನೀನು ಹೇಗಿದ್ದೀಯ ನನ್ನ ಮಗ ಅಂತಾನೆ ಪರಮಾತ್ಮ. ಸಮಕಾಯ ಶಿರೋಗ್ರೀವಂ ಧಾರಯನ್, ಅಳಗಾಡಬೇಡ. ಹೌದು ಅಂತಾನೆ. ಅಲ್ಲೆಲ್ಲ ಕೈಯಲ್ಲಿ ಕೋಲ್ ಇಟ್ಕೊಂಡಿರ್ತಾರೆ ಟೀಚರ್ಸು. ಅಳಗಾಡಬೇಡ, ಸರಿಯಾಗಿ ನಿಲ್ಲು, ಒಂದು ಕಾಲ ಮೇಲೆ ನಿಲ್ಲು, ಇದೇ ನಿನಗೆ ಪನಿಷ್ಮೆಂಟು. ಇಲ್ಲಿ ಪನಿಷ್ಮೆಂಟ್ ಕೊಡಲ್ಲ ದೇವರು, ಅದಕ್ಕೆ ಹಿಂಗೆ ಮಾಡ್ತಿದ್ದಾನೆ ಅನ್ನಿಸ್ತದೆ. ಪರಮಾತ್ಮ ಅಂತಾನೆ ಒಂದ್ಸಲಿ ಸ್ಟ್ರೈಟಾಗಿ ನಿಲ್ಲು, ಕುತ್ತಿಗೆ ಅಳಗಾಡಿಸ್ಬೇಡ, ಭಯ ಪಡಬೇಡ. ನೋಡಿದ್ರ ಉಳಿದು ಟೀಚರ್ಸ್ ಎಲ್ಲ ನಿನಗೆ ಭಯ ಪಡಿಸ್ತಾರೆ ಕೈಯಲ್ಲಿ ಕೋಲು ಹಿಡಿದು. ನಾನು ಭಯ ಪಡಿಸಲ್ಲ ನಿನಗೆ, ಇದ್ದು ಭಯ ಕಳೀತೇನಪ್ಪ. ಬ್ರಹ್ಮಚಾರ್ಯ ವ್ರತೆ ಸ್ಥಿತ. ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಕೃಷ್ಣನ ಮಾತು. ಧ್ಯಾನ ಕೂಡುವವನಿಗೆ ಬ್ರಹ್ಮಚರ್ಯ ಬಹಳ ಮುಖ್ಯ. ಬ್ರಹ್ಮಚರ್ಯ ಹಾಳಾಯಿತು ಅಂದರೆ, ಬ್ರಹ್ಮಚರ್ಯ ಕೆಡಿಸ್ಕೊಂಡ್ವಿ ಅಂದರೆ ಧ್ಯಾನದಲ್ಲಿ ಮತ್ತೆ ಮನಸ್ಸು ಹೊಯ್ದಾಡ್ತದೆ. ಎಂಥೆಂಥವರು ಬ್ರಹ್ಮಚರ್ಯ ಹೀನರಾದಾಗ ಅವರವರು ಧ್ಯಾನದಲ್ಲಿ ಪುನಃ ತಮ್ಮನ್ನು ತೊಡಗಿಸ್ಕೊಳ್ಳಿಕ್ಕೆ ಕಷ್ಟಪಟ್ಟಿದ್ದಾರೆ. ಹೀಗಾಗಿ ಮನುಷ್ಯ ಬ್ರಹ್ಮಚರ್ಯವನ್ನು, ಹೆಣ್ಣಾಗಲಿ ಗಂಡಾಗಲಿ, ಇವತ್ತಿನ ಆಕರ್ಷಣೆಯ ಜಗತ್ತಿನೊಳಗೆ ಬಹಳ ಕಳ್ಕೊಳ್ತಾ ಇರೋದು ಯಾವುದು ಅಂದರೆ ಬ್ರಹ್ಮಚರ್ಯ. ಇವತ್ತು ಮನುಷ್ಯನ ನೈಜ ಕಣ್ಣಿನಲ್ಲಿ ದೇವರು ಕೊಟ್ಟ ಕಳೆ ಇಲ್ಲ. ಅಕ್ಯುಪೆಂಟ್ಸು ಯಾವುದೋ ಲಿಕ್ವಿಡ್ನಿಂದ ಕಣ್ಣನ್ನು ಹೊಳಪು ಬರೋ ಹಾಗೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾನೆ. ಆ ಲಿಕ್ವಿಡ್ಡಿನ ಶಕ್ತಿ ಎಷ್ಟೊತ್ತಿರ್ತದೋ ಕಣ್ಣು ಹೊಳಿತಿರ್ತದೆ. ಲಿಕ್ವಿಡ್ ಹೋದ ಕೂಡಲೇ ಕಣ್ಣು ಹಾಗೆ ಮಕಾಳಾಗಿಬಿಡ್ತದೆ. ಇವತ್ತು ದೇವರು ಸ್ವಾಭಾವಿಕವಾದ ಕಣ್ಣಿನಲ್ಲಿ ಒಂದು ಶಕ್ತಿ ಇಟ್ಟಿದ್ದಾನೆ, ಸ್ವಾಭಾವಿಕವಾದ ಮುಖದಲ್ಲಿ ಒಂದು ಪ್ರಭಾವ ಇಟ್ಟಿದ್ದಾನೆ. ಆ ಮುಖ, ಆ ದೇಹ, ಆ ಮಾತಿನಲ್ಲಿ, ವಾಯ್ಸಿನಲ್ಲಿರುವಂಥ ಶಕ್ತಿ ದೇವರು ಕೊಟ್ಟದ್ದು ಬಹಳ ಅದ್ಭುತ. ಯಾವ ಇನ್ಸ್ಟ್ರೂಮೆಂಟ್ನಲ್ಲೂ ಆ ವಾಯ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಇನ್ಸ್ಟ್ರೂಮೆಂಟ್ ಒಳಗೊಂದಿಟ್ಟಿದ್ದಾನೆ. ಅದು ಬ್ರಹ್ಮಚರ್ಯ ಸರಿಯಾಗಿ ಕಾಪಾಡಿಕೊಳ್ಳೋನಿಗೆ ಅವನ ಬಾಡಿ ಮತ್ತು ಅವನ ಮೆಂಟಲಿ ಅವನು ಏನು ಮಾಡ್ತಿರ್ತಾನೆ ಅದೆಲ್ಲ ಆಕರ್ಷಣೆ ಆಗ್ತಿರ್ತದಂತೆ. ಇದು ಎಲ್ಲವೂ ಹೊರಗಿನಿಂದ ತರಬೇಕು ಅಂತೇವೆ ನಾವು. ಬಹಳ ವಿಚಿತ್ರ. ಎಲ್ಲ ಹೊರಗಿನಿಂದ ಬೇಕು ಅಂತೇವೆ ನೋಡ್ರಿ. ಮುಖ ಚಂದ ಕಾಣಿಸ್ಬೇಕಾ, ಹಚ್ಚಿಗೋ, ಏನು ಸಿಗುತ್ತದೆ ಅದು ಹಚ್ಚಿಗೋ. ಮುಖ ಎಲ್ಲ ಕೊನೆಗೆ ಬಾವು ಬಂದುಬಿಡ್ಬೇಕತ್ಲ ಕಡೆಗೆ.
ಏನು ಸಿಗುತ್ತದೆ ಹಚ್ಚಿಗೋ. ದೇಹ ಚಂದ ಕಾಣಬೇಕಾ, ಏನು ಸಿಗ್ತದೆ ಅಲ್ಲಿ ಹಚ್ಚಿಗೋ. ಕಣ್ಣು ಸರಿ ಹೋಗ್ಬೇಕಾ, ಏನು ಸಿಗ್ತದೆ ಒಳಗೆ ಹಾಕ್ಕೊಂಬಿಡು. ಹಲ್ಲು ಸರಿ ಮಾಡಬೇಕಾ, ಏನು ಸಿಗುತ್ತದೆ ಅದನ್ನು ಕಿತ್ತಿದ್ನೇನೋ ತೆಗೆದ್ನೇನೋ ಹರಿದ್ನೇನೋ. ಚರ್ಮ ಕಿತ್ತಿದ್ನೇನೋ, ಮೂಗು ಕಿತ್ತಿದ್ನೇನೋ. ಅರೇ ಯಾಕಿಂಥ ಮನಸ್ಥಿತಿ ಬರ್ತಿದೆ ಮನುಷ್ಯರಿಗೆ? ಅರೇ ದೇವರು ಚಂದೇ ಇಟ್ಟಿದ್ದಾನೋ, ನಿನ್ನನ್ನು ಚೆನ್ನಾಗಿಟ್ಟಿದ್ದಾನಪ್ಪ, ಅತಿ ಮೋಹಕ್ಕೆ ಹೋಗಬೇಡವೋ. ಧ್ಯಾನ ಮನುಷ್ಯನ ದೈಹಿಕ ಸೌಂದರ್ಯವನ್ನು ತಾನಾಗೆ ಒಳಗಿನಿಂದ ಕ್ರಿಯೇಟ್ ಮಾಡ್ತದೆ. ಯಾವುದು ಎತ್ತರ ಇರಬೇಕು, ಯಾವುದು ಪುಷ್ಟವಾಗಿರಬೇಕು, ಯಾವ ಅಂಗಗಳು ಸಣ್ಣ ಇರಬೇಕು, ಯಾವ ಅಂಗ ಮೃದು ಇರಬೇಕು, ಎಲ್ಲ ಮೇಂಟೈನ್ ಮಾಡಲಿಕ್ಕೆ ಒಂದೇ ಉಪಾಯ, ಭಗವಂತನ ಧ್ಯಾನ. ಧ್ಯಾನದಿಂದ ಮನುಷ್ಯನ ದೈಹಿಕವಾದ ಸಕ್ರಿಯತೆ, ಧ್ಯಾನದಿಂದ ಮನುಷ್ಯನ ದೇಹದಲ್ಲಿ ಬೇಕಾದ ಸೌಂದರ್ಯ, ಆಕರ್ಷಣ ಶಕ್ತಿ ಎಲ್ಲ ದೇವರು ಕ್ರಿಯೇಟ್ ಮಾಡಿಕೊಡ್ತಾನೆ. ಅದಕ್ಕೆ ಧ್ಯಾನಕ್ಕೆ ತೊಡಗುವವನು ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳಿ ಅಂತಂದ ಕೃಷ್ಣ. ಹೀಗಾಗಿ ಮನುಷ್ಯ ಅನುಲೇಪಗಳಿಂದ ತನ್ನ ಸೌಂದರ್ಯ ಹೆಚ್ಚಿಸ್ಕೊಳ್ಳೋದು ಅಲ್ಲಪ್ಪ, ಭ್ರಮೆ ಅದು. ಹಿಂದಿನವರೆಲ್ಲ ಮಾತನಾಡುವಾಗ ಅಂತಿದ್ರಂತೆ, ಹಾಕ್ಕೊಂಡ ಬಂಗಾರದ ವ್ಯವಸ್ಥೆ ನೋಡಿ ಎಷ್ಟು ಚೆನ್ನಾಗಿತ್ತು. ಹಿಂದೆಲ್ಲ ಮಾತನಾಡುವಾಗ ಭಾಳ ಚೆನ್ನಾಗಿ ಮಾತಾಡ್ತಾ ಇತ್ತು. ಬಹಳ ಅದ್ಭುತವಾದ ಮಾತು. ಹಿಂದೆ ಒಬ್ಬಳು ಹೆಣ್ಮಗಳು ಬಂದ್ಲಂತೆ, ಬಹಳ ಅದ್ಭುತ. ಅವಳಿಗೆ ಗಂಡ ಬಹಳ ಪ್ರೀತಿಯಿಂದ ಮೂಗಿಗೆ ಒಂದು ಮೂಗುತಿ ಕೊಡಿಸಿದ್ನಂತೆ. ಆ ಮೂಗುತಿ ತುಂಬ ವಜ್ರದ್ದಿತ್ತು, ತುಂಬ ಹೊಳಿತಾ ಇತ್ತು. ಅವಳಿಗೇನೋ ಖುಷಿ, ಊರು ತುಂಬ ಹೇಳ್ಕೊಂಡು ಬಂದ್ಲಂತೆ, ನನ್ನ ಗಂಡ ನನಗೆ ಮೂಗುತಿ ಕೊಡಿಸಿದ ಅಂತ. ಎಲ್ಲ ಕಡೆ ಹೇಳ್ಕೊಂಡು ಬಂದರು, ವಜ್ರದ್ದು ವಜ್ರದ್ದು ಅಂತ. ಎಲ್ಲರೂ ಅವಳನ್ನು ಹೊಗಳಿದ್ರು. ಸ್ವಲ್ಪ ಹಳೇ ಕಾಲದ ಮುದುಕಿ ಹತ್ರ ಹೋಗಿ ತೋರಿಸಿದ್ಲಂತ. ಅವಳು ಸ್ವಲ್ಪ ವಯಸ್ಸಾಗಿತ್ತು, ಅನುಭವಿ ಮುದುಕಿ. ಅವಳ ಹತ್ರ ಹೋದಾಗ ಆ ಮೂಗುತಿ ತೋರಿಸಿ ಕೈ ಕೊಟ್ಟು, ಅಜ್ಜಿ ನೋಡಜ್ಜಿ ಹೇಗಿದೆ ನನ್ನ ಗಂಡ ಕೊಡಿಸಿದ್ದು ಅಂತಂದಂತ. ಅಜ್ಜಿ ಹೇಳಿದ್ಲು, ಮೂಗುತಿ ಕೊಡಿಸಿದವನ ಬಗ್ಗೆ ಇಷ್ಟದ, ಮೂಗು ಕೊಟ್ಟವನ ಬಗ್ಗೆ ಯಾವಾಗ ಹೇಳ್ತಿ ಅಂತಂದಂತೆ. ನಿನಗ ಆ ಮೂಗುತಿ ಇಟ್ಕೊಳ್ಳಿಕ್ಕೆ ಮೂಗೇ ಇರಲಿಲ್ಲ ಅಂದರೆ ಈ ಮೂಗುತಿಗೆ ಏನು ಬೆಲೆ ಬರ್ತಿತ್ತು? ಈಗ ಹೇಳುವ ವಜ್ರದ ಮೂಗುತಿಗೆ ಬೆಲೆ ಜಾಸ್ತಿನೋ, ಮೂಗುತಿ ಇಡ್ಲಿಕ್ಕಿರೋ ಮೂಗಿಗೆ ಬೆಲೆ ಜಾಸ್ತಿನೋ? ದಟ್ಸ್ ಎ ಪಾಯಿಂಟ್. ಮನುಷ್ಯ ಅನುಭವಿಗಳ ಅನುಭವದ ಮಾತಿನಲ್ಲಿ ತನ್ನನ್ನು ಹೇಗೆ ತಿದ್ದುಪಡಿ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಇದೆಲ್ಲ ಮಾತುಗಳು. ಹಾಗಾಗಿ ಭಗವಂತ ಕೊಟ್ಟ ದೈಹಿಕ ವ್ಯವಸ್ಥೆಗಳನ್ನು, ದೈಹಿಕ ಸೌಂದರ್ಯವನ್ನು, ಅವನಾಗೆ ಅವನು ಎಲ್ಲರನ್ನ ಆಕರ್ಷಿಸ್ಬೋದಾದದ್ದನ್ನು ಮಾಡ್ಕೊಳ್ಳಿಕ್ಕಿರೋ ವಿಧಾನ ಹೊರಗಿನಿಂದ ಅಲ್ಲ, ಒಳಗಿನಿಂದ ಕ್ರಿಯೇಟ್ ಮಾಡಿಕೊಳ್ಳಿ. ಇದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಭಯಪಡಬೇಡ, ಬ್ರಹ್ಮಚರ್ಯ ಕಾಪಾಡ್ಕೋ, ಮನಸ್ಸನ್ನು ಸ್ಥಿರ ಮಾಡ್ಕೋ, ಶಾಂತನಾಗು, ಸಂಯಮಕ್ಕೆ ತಂದುಕೋ, ನನ್ನನ್ನು ಧ್ಯಾನ ಮಾಡು. ನೀ ಧ್ಯಾನ ಮಾಡಿದಾಗೆ ನಿನಗೆ ಎಷ್ಟು ನಾನು ಅನುಗ್ರಹ ಮಾಡ್ತೀನಿ, ನೀನು ಅನುಭವಿಸು ಅಂತಂತಾನೆ ಪರಮಾತ್ಮ. ಆ ಧ್ಯಾನ ಯೋಗ ಅನ್ನೋದು ಬಹಳ ಶ್ರೇಷ್ಠ ಪ್ರಕ್ರಿಯೆ. ಇದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಇದಕ್ಕಿಂತ ಏನು ಮಾತು ಹೇಳಬೇಕು ಹೇಳಿ? ಹೀಗಾಗಿ ಮನುಷ್ಯ ಅತೀ ದೇಹದ ಮೇಲೆ ಆಸ್ಥೆಗಳನ್ನು ಮಾಡಿಕೊಂಡ್ರೆ ಎಂದೂ ತಾನು ಒಳಗಡೆ ಇಳಿಲಿಕ್ಕೆ ಸಾಧ್ಯ ಇಲ್ಲ. ದೈಹಿಕ ಆಸ್ಥೆ ಬಿಡಬೇಕಾಗ್ತದೆ. ಒಂದು ಹಂತಕ್ಕೆ ಬಿಟ್ಟು ಒಳಗಡೆಯಿಂದ ತಾನು ಪರಮಾತ್ಮನ ಧ್ಯಾನದಲ್ಲಿ ತೊಡಗಿದರೆ ದೇಹ ತಾನಾಗೇ ಸೆಟ್ರೇಟ್ ಆಗಲಿಕ್ಕೆ ಶುರು ಆಗ್ತದೆ. ಕೀ ಪೋರ್ಷನ್ನನ್ನು ಬಿಟ್ಟು ಉಳಿದೆಲ್ಲ ಸರಿ ಮಾಡಿದರೆ, ಕೀ ಪೋರ್ಷನ್ ಪರಮಾತ್ಮ ಅನ್ನೋನ ಧ್ಯಾನ ಮಾಡದೆ ಹೋದರೆ ಉಳಿದೆಲ್ಲ ಸರಿ ಮಾಡಿದರೆ ಬಂತೇನು? ಪಾಯಿಂಟ್ ಎಲ್ಲಿದೆ ಅಲ್ಲಿ ನೀನು ಸರಿ ಮಾಡಲಿಲ್ಲ, ಎಲ್ಲಿ ಬೇಡ ಅಲ್ಲೆಲ್ಲ ಸರಿ ಮಾಡ್ಕೋತಾ ಇದ್ದೀಯ. ಮುಖಕ್ಕೆ ಅಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡು, ಕಣ್ಣಿಗೆ ಮಾಡಿಸ್ಕೊಂಡು, ಹಲ್ಲಿಗೆ ಮಾಡಿಸ್ಕೊಂಡು, ಸರಿಯಪ್ಪ ಎಲ್ಲ ಕಡೆ ಸರ್ಜರಿ ಮಾಡಿಸ್ಕೊಂಡು ನಿಜ, ಒಳಗಿರೋ ಮನಸ್ಸಿಗೆ ಯಾವಾಗ ಮಾಡಿಸ್ಕೊಂಡು? ಅದನ್ನು ಮಾಡು ಅಂತಾನೆ ಕೃಷ್ಣ ಪರಮಾತ್ಮ. ಅದನ್ನು ಮಾಡು. ಅರೆ, ನೀನೇ ಹಡೆದ ನಿನ್ನ ಮಗುವಿಗೆ ನೀನು ಹಾಲು ಉಣಿಸ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡಿಬಿಟ್ರೆ, ಇತ್ತೀಚೆಗೆ ದುರ್ಬುದ್ಧಿಗಳು ಹೇಗೆ
ತನ್ನ ಸೌಂದರ್ಯ ರಕ್ಷಣೆಗೆ ಹಡದ ಮಕ್ಕಳಿಗೆ ಹಾಲು ಉಣಿಸ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡಿದರೆ ಇದೆಂಥ ವಿಚಿತ್ರ ಸ್ವಭಾವ. ಇದು ಮನುಷ್ಯರು ಮನುಷ್ಯರಾಗಿ ಉಳಿದಿದ್ದೇವೆ ಅಂತ ಅನ್ನಿಸ್ತದ? ಯೋಚನೆ ಮಾಡಬೇಕಿವತ್ತು ಪ್ರಪಂಚ. ಅರೇ ತಾಯಿ, ನೀನು ನಿನ್ನ ಹಾಲು ಉಳಿಸ್ಬೇಕು. ಆ ಮಗು ಬೆಳೆಯೋದೇ ನಿನ್ನ ಹಾಲಿನಿಂದ. ಕೃತ್ರಿಮ ಬುದ್ಧಿ ಮಾಡಬಾರ್ದು. ಮಕ್ಕಳನ್ನು ನೀ ಬೆಳೆಸು, ನಿನ್ನನ್ನು ದೇವರು ಬೆಳೆಸ್ತಾನೆ. ಮಕ್ಕಳಲ್ಲಿ ಒಂದು ದೇವರಿದ್ದಾನೆ. ನಿನ್ನ ಸೌಂದರ್ಯವನ್ನು ದೇವರು ಕಾಪಾಡ್ತಾನೆ. ಧ್ಯಾನದಿಂದ ನಿನ್ನನ್ನು ನೀನು ಹೇಗೆ ಮಾಡ್ಕೋ, ದೇವತೆ ಆಗು ಅಂತಾನೆ ಕೃಷ್ಣ ಪರಮಾತ್ಮ. ಮನುಷ್ಯ ತನ್ನ ಸ್ವಾರ್ಥ, ತನ್ನದ ಈ ವ್ಯವಸ್ಥಿತವಾದಂಥ ತನ್ನ ದೇಹದ ಮೇಲೆ ಆಸ್ಥೆಗಳನ್ನು ಅತಿ ಮಾಡಿಕೊಳ್ಳಿಕ್ಕೆ ಹೋಗಿ ನೈಜತೆಯಿಂದ ದೂರ ಆಗ್ತಾ ಇದ್ದಾನೆ. ಇದು ದೊಡ್ಡ ದುರಂತ. ನೈಜತೆಗೆ ಮರಳು, ಪ್ರಕೃತಿಗೆ ನಿನ್ನನ್ನು ಒಗ್ಗಿಸ್ಕೋ, ಭಗವಂತನನ್ನು ಕಾಣುವ ಪ್ರಯತ್ನ ಮಾಡು, ಧ್ಯಾನದಲ್ಲಿ ನಿನ್ನ ಮನಸ್ಸನ್ನು ಚೆನ್ನಾಗಿ ರೂಢಿಸ್ಕೋ. ನಿನಗೆ ಎಂಥ ಸೌಂದರ್ಯ ಬೇಕೋ ದೇವರು ಕೊಡ್ತಾನೆ. ಕೃಷ್ಣ ಅದನ್ನು ನಿರೀಕ್ಷೆ ಮಾಡ್ತಿದ್ದಾನೆ. ಬ್ರಹ್ಮಚರ್ಯ ಕಾಪಾಡ್ಕೋ, ಆಸನ ಬದ್ಧತೆ ಇರಲಿ, ಧ್ಯಾನದಲ್ಲಿ ತೊಡಗು. ಪ್ರಶಾಂತಾತ್ಮ ವಿಗತ ಭೀಹಿ. ಧ್ಯಾನದಲ್ಲಿ ತೊಡಗಬೇಕಾದ್ರೆ ಹೆದರಿಕೆ ಪಡಬೇಡ, ನಾನು ನಿನ್ನನ್ನು ನೋಡ್ಕೋತೀನಿ. ಬ್ರಹ್ಮಚರ್ಯದಿಂದ ಚ್ಯುತನಾಗಬೇಡ, ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದನ್ನು ಬಿಡಬೇಡ, ಏಕಾಗ್ರ ಮನಸ್ಸನ್ನಾಗಿ ನನ್ನನ್ನು ಕಾಣು ಅಂತದ್ದು. ಹಿಂದೆ ಪಾಂಡವರು ಕೌರವರು ದ್ರೋಣರ ಬಳಿಯಲ್ಲಿ ಅಸ್ತ್ರವಿದ್ಯೆ ಕಲಿಬೇಕು, ಶಸ್ತ್ರವಿದ್ಯೆ ಕಲಿಬೇಕು ಅಂತ ವಾಸ ಮಾಡಿಕೊಂಡಿದ್ರಂತೆ. ಅವರು ವಾಸ ಮಾಡಿಕೊಂಡಿರುವಾಗ ಅವರಿಗೆಲ್ಲರಿಗೊಂದು ಪರೀಕ್ಷೆ ಕೊಟ್ಟರು. ಒಂದು ಕೃತ್ರಿಮವಾದ ಗಿಳಿನೋ ಒಂದು ಪಕ್ಷಿಯನ್ನೋ ಒಂದು ಗಿಡದಲ್ಲಿಟ್ಟರಂತೆ. ಕಥೆ ಬಹಳ ಪ್ರಸಿದ್ಧ. ಕೇಳಿದ್ರಂತೆ ಕೌರವರನ್ನು ಪಾಂಡವರನ್ನು ಕರೆದು, ನಿಮಗೇನು ಕಾಣಿಸ್ತದೆ ಇಲ್ಲಿ ಅಂತ. ಎಲ್ಲರೂ ಬಂದರು. ತಕ್ಷಣಕ್ಕೆ ಎಷ್ಟು ದಪ್ಪ ಇದೆ ಮರ ಅಂದ್ರಂತೆ. ಯಾರೋ ಒಬ್ರು ಬಂದು, ಒಳ್ಳೆಯದು, ನೀ ಸರಿ ಅಂದ್ರಂತೆ. ಎಷ್ಟು ಹಚ್ಚ ಹಸಿರಾಗಿದೆ ಎಲೆಗಳೆಲ್ಲ, ನೀನು ಸರಿ ಅಂದ್ರಂತೆ. ಇನ್ನೊಬ್ಬ ಬಂದ, ತೊಗಟೆಗಳೆಲ್ಲ ತುಂಬ ದಪ್ಪಾಗಿದೆ ಗಿಡದ್ದು ಅಂತ, ನೀನು ಸರಿ ಅಂದರು. ಅರ್ಜುನನಿಗೆ ಕೇಳಿದ್ರು, ಅರ್ಜುನ ನಿನಗೇನು ಕಾಣಿಸ್ತದೆ? ಆ ಗಿಡದಲ್ಲಿರುವ ಟೊಂಗೆ ಮೇಲೆ ಒಂದು ಪಕ್ಷಿಯ ಕಣ್ಣೇ ಕಾಣಿಸ್ತಾ ಇದೆ ಅಂತ ಅನ್ನಂತೆ. ಏಕಾಗ್ರ ಮನಸಃ ಅಂದರೆ ಇವನು ಅಂತ ತೋರಿಸ್ತಾರೆ. ಇದು ಮಹಾಭಾರತದ ಪ್ರಸಿದ್ಧ ಕಥೆ. ಮನುಷ್ಯ ಎಲ್ಲ ಸ್ಥೂಲ ಪದಾರ್ಥಗಳನ್ನು ದೇವರು ಸೃಷ್ಟಿ ಮಾಡಿದ್ದನ್ನು ತೋರಿಸ್ತಿರ್ತಾನೆ ಎಂದು ಮಾತ್ರಕ್ಕೆ ಅಲ್ಲಿ ಮನಸ್ಸನ್ನು ಹಾಕೋದಲ್ಲ. ಯಾವುದು ಅತಿ ಸೂಕ್ಷ್ಮ ವಿಷಯ ಇದೆಯೋ ಅಲ್ಲಿ ತನ್ನ ಮನಸ್ಸನ್ನು ಹಾಕಿದರೆ ಆಗ ಗುರುಗಳು ಕೇಳಿದ ಪ್ರಶ್ನೆಗೆ ಇವನು ಸೂಕ್ಷ್ಮಮತಿ ಅಂತ ಆಗ್ತೇವೆ ನಾವೆಲ್ಲ. ಹಾಗಾಗಿ ದೇವರು ಇಷ್ಟೆಲ್ಲ ಸ್ಥೂಲ ವಸ್ತುಗಳನ್ನು ಸೃಷ್ಟಿ ಮಾಡಿದ್ದಾನೆ, ಉಪಭೋಗಿಸ್ರಿ ಅಂತ ಹೇಳೇ ಮಾಡಿದ್ದಾನೆ. ಆದರೆ ಆ ಎಲ್ಲ ವಸ್ತುಗಳಲ್ಲಿ ಸೂಕ್ಷ್ಮನಾಗಿ ತಾನಿದ್ದಾನೆ. ಅವುಗಳನ್ನೆಲ್ಲ ನೀವು ನೋಡ್ತಾ ನೋಡ್ತಾ ಒಳಗಿರೋ ಸೂಕ್ಷ್ಮ ಯಾವಾಗ ನಾವು ಕಾಣ್ತೇವೋ ಆಗ ನಾವು ಸೂಕ್ಷ್ಮಮತಿಗಳು ಅಂತ ಆಗ್ತೇವಂತೆ. ಏಕಾಗ್ರಮತಿಗಳಾಗಬೇಕು, ಸೂಕ್ಷ್ಮಮತಿಗಳಾಗಬೇಕು, ವಿಶಾಲ ಯೋಚನೆವಂತರಾಗಬೇಕು. ಇದನ್ನು ಕೃಷ್ಣ ಧ್ಯಾನ ಯೋಗದಲ್ಲಿ ನನಗೆ ಇದೆಲ್ಲ ಮಾಡ್ತಾ ಬಾ ಅಂತ ಒಂದೊಂದೇ ಅಂಶವನ್ನು ನಮಗೆ ಅನುಸಂಧಾನ ಮಾಡಿಸ್ತಾ ನಿಧಾನ ನಮ್ಮ ಮನಸ್ಸನ್ನು ತನ್ನೆಡೆಗೆ ಅಂತ ಬರುವ ಹಾಗೆ ಮಾಡ್ತಾನೆ ಕೃಷ್ಣ. ಇವತ್ತಿನ ಈ ಉಪನ್ಯಾಸದ ಸಮಯ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. 14ನೇ ಶ್ಲೋಕ, ಬ್ರಹ್ಮಚಾರಿ ವ್ರತೆ ಸ್ಥಿತ ಅಂತನ್ನುವ ಮಾತಿಗೆ ಕೆಲವು ಅಂಶಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಹೇಳಲಿಕ್ಕಿದೆ. ಧ್ಯಾನ ಯೋಗ ಅಂದರೆ ಅಷ್ಟು ಸುಲಭದ ಯೋಗ ಅಲ್ಲ. ಕೇಳ್ತಾ ಕೇಳ್ತಾ ಮನುಷ್ಯ ಒಂದು ಕ್ಷಣವಾದರೂ ಮನಸ್ಸನ್ನು ದೇವರ ಹತ್ರ ಹೋಗಿ ನಿಲ್ಲಿಸಿದ ಅಂದರೆ ಅದೇ ಸಾರ್ಥಕ. ಅದಕ್ಕೋಸ್ಕರವಾಗಿಯೇ ಈ ಧ್ಯಾನ ಯೋಗ ಅನ್ನೋದನ್ನು ತುಂಬ ವಿಸ್ತಾರವಾಗಿ ನಾವು ಚಿಂತನೆ ಮಾಡಬೇಕಾದದ್ದು. ಯಥಾಮತಿಯಾಗಿ ಈ 4 ದಿನದೊಳಗೆ ಕೆಲವು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ. ಎಲ್ಲ ಪರೋಕ್ಷ ಹಾಗೂ ಪ್ರತ್ಯಕ್ಷವಾಗಿ ಬಂದ ಶ್ರೋತೃಗಳಿಗೂ ನನಗೂ ಕೂಡ
ಗೀತಾಚಾರ್ಯನ ವಿಶೇಷ ಅನುಗ್ರಹ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಶ್ರೀಮಠದ ಎಲ್ಲ ವ್ಯವಸ್ಥಾಪಕರಿಗೂ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿಯೂ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಮಾಸದ ಪ್ರವಚನವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಕೊಡುವ ಉದಾಹರಣೆಗಳು, ಹೇಳುವ ಮಾತುಗಳು, ಪ್ರತಿ ಸತಿ ಪ್ರವಚನದ ಮೇಲೆ ತುಂಬ ಅಭಿಮಾನದಿಂದ ಕೇಳ್ತಾ ಇರೋ ಶ್ರೋತೃಗಳಿಗೆಲ್ಲ ಯಾವುದು ಪ್ರಮುಖ ಅಂಶಗಳು ಹಾಲಿನಂತಿದೆ ಅದನ್ನು ಸ್ವೀಕರಿಸ್ರಿ, ಯಾವುದು ನೀರಿನಂತೆ ಇದೆ ಅದನ್ನು ಹಂಸಕ್ಷೀರ ನ್ಯಾಯದಂತೆ ಅದನ್ನು ಪರಿತ್ಯಜಿಸ್ರಿ. ಆದರೆ ಗುಣಗಳನ್ನು ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಈಗಾಗಲೇ ಅಳವಡಿಸ್ಕೊಳ್ತಿದ್ದಾರೆ. ತುಂಬ ಜನ ಭಗವದ್ಗೀತೆಯ ಬಗ್ಗೆನೇ ಒಂದು ಅದ್ಭುತವಾದಂತಹ ಅಭಿಯಾನದ ಪ್ರಯೋಜನ ಪಡೆದು ತಮ್ಮನ್ನೇ ಭಗವದ್ಗೀತೆಯಲ್ಲಿ ತೊಡಗಿಸ್ಕೊಳ್ತಿದ್ದಾರೆ ಅನ್ನೋದು ಸಂತೋಷದ ಸಂಗತಿ. ಆ ಹಂಸಕ್ಷೀರ ನ್ಯಾಯವನ್ನು ಮಾತ್ರ ಮರಿದಂತೆ ಇಲ್ಲಿ ಬರುವ ಗುಣಾಂಶವನ್ನು ನೀವೆಲ್ಲ ಸಜ್ಜನರು ಸ್ವೀಕರಿಸ್ರಿ ಅಂತ ತಮ್ಮನ್ನು ಕೋರ್ತಾ ನನ್ನ ಈ ಪ್ರವಚನವನ್ನು ಮುಕ್ತಾಯ ಮಾಡ್ತೇನೆ. ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ ಭೀಮ ಮಧ್ವಾಂತರ್ಗತ ರಾಮ ಕೃಷ್ಣ ವೇದವ್ಯಾಸ ಅನಂತ ಅವತಾರಾತ್ಮಕ ಬಿಂಬರೂಪಿ ಪರಮಾತ್ಮನ ಪಾದಾರವಿಂದಗಳಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.